ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ತುಂಬಾ ಸಾರಿ, ತುಂಬಾನೇ ಡಿಲೇ ಆಗೋಯ್ತು ಸ್ವೀಟ್ ಹೋಮ್ ಸೀಸನ್ 2 ನ ಕಂಟಿನ್ಯೂ ಮಾಡೋದಕ್ಕೆ. ಇನ್ ತಡ ಮಾಡೋದ್ ಬೇಡ. ಸ್ವೀಟ್ ಹೋಮ್ ಸೀಸನ್ 2 ಅಲ್ಲಿ ಉಳಿದಿರೋ ಇನ್ನಷ್ಟು ಎಪಿಸೋಡ್ಸ್ ನ ಆದಷ್ಟು ಬೇಗ ನೋಡಿ ಮುಗಿಸ್ಬಿಡೋಣ. ಇನ್ಮೇಲೆ ಡೈಲಿ ಒಂದೊಂದು ವಿಡಿಯೋ ಬಂದ್ಬಿಡುತ್ತೆ. ಇದಕ್ಕೂ ಮುಂಚೆ ನಾವು 3 ಎಪಿಸೋಡ್ ನ ಅಪ್ಲೋಡ್ ಮಾಡಿದೀವಿ. ಇನ್ನು ನೀವು 3 ಎಪಿಸೋಡ್ ನ ನೋಡಿಲ್ಲ ಅಂದ್ರೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅದು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಲಿಂಕ್ ಅಲ್ಲಿ ಸಿಗುತ್ತೆ, ಮತ್ತೆ ಮೇಲೆ ಕಾಣಿಸ್ತಿದೆಲ್ಲ ಐಕಾನ್ ಅಲ್ಲೂ ಬರ್ತಾ ಇರುತ್ತೆ. ಮಿಸ್ ಮಾಡದೆ 3 ಎಪಿಸೋಡ್ ನ ಕೂಡ ನೋಡ್ಕೊಂಡ್ ಬಂದ್ಬಿಡಿ. ಅವಾಗ್ಲೇ ಇವತ್ತು ನಾವು ಸ್ಟಾರ್ಟ್ ಮಾಡ್ತೀವಿ 4th ಎಪಿಸೋಡ್ ನಿಮ್ಗೆ ಅರ್ಥ ಆಗೋದು. ಈ 4th ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಪಿಸೋಡ್ 3 ಅಲ್ಲಿ ಫೈನಲ್ ಅಲ್ಲಿ ಏನಾಯ್ತು ಅಂತ ಒಂದು ಸಣ್ಣ ರೀಕ್ಯಾಪ್ ನ ನೋಡೋಣ. ಆ ಕೊರಿಯಾನ್ ಅಲ್ಲಿರೋ ಪ್ರೈಮ್ ಮಿನಿಸ್ಟರ್ ಈ ಜನಗಳೆಲ್ಲ ಬದುಕಿರೋದ್ರಿಂದ ತಾನೆ ಅವರೆಲ್ಲ ಮಾನ್ಸ್ಟರ್ ಆಗೋದು, ಅವರೇ ಸತ್ತೋಗ್ಲಿ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಒಂದು ಸ್ಟೇಡಿಯಂ ಹತ್ರ ಬರಕ್ ಕೇಳಿರ್ತಾರೆ, ಅಲ್ಲಿ ಶೆಲ್ಟರ್ ಕೊಡ್ತೀವಿ ಅಂತ ಹೇಳಿ. ಬಟ್ ಅಷ್ಟು ಜನರ ಮೇಲೆನೂ ಬಾಂಬ್ ಹಾಕ್ಬಿಟ್ಟು ತುಂಬಾ ಜನನ ಸಾಯಿಸ್ಬಿಡ್ತಾರೆ. ಬಟ್ ಹೆಂಗೋ ಮಿಲಿಟರಿ ಅವರ ಜಾಗಕ್ಕೆ ಬಂದು ಅಲ್ಲಿ ಬದುಕಿರೋರ್ನೆಲ್ಲ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ಒಂದ್ ಕಡೆ ಅಂದ್ರೆ ಇನ್ನೊಂದ್ ಕಡೆ ಆ ಫೈರ್ ಫೈಟರ್ ಹುಡುಗಿಗೆ ಡೆಲಿವರಿ ಆಗಿರುತ್ತೆ. ನೋಡಿದ್ರೆ ಅವ್ಳು ಹುಟ್ಟಿರೋದೊಂದು ಮಾನ್ಸ್ಟರ್ ಮಗು. ಆ ಮಗುನ ಸಾಯ್ಸಕ್ಕೆ ಅಂತ ಹೇಳ್ಬಿಟ್ಟು ಹತ್ರ ಹೋಗ್ತಾ ಇರ್ತಾಳೆ. ಇನ್ ಈ ಸ್ಟೇಡಿಯಂ ಅಲ್ಲಿ ಅಟ್ಯಾಕ್ ಆದ್ಮೇಲೆ ಬದುಕಿರೋರ್ನೆಲ್ಲ ಆ ಮಿಲಿಟರಿ ಅವರೆಲ್ಲ ಒಂದ್ ಜಾಗ ಕರ್ಕೊಂಡು ಹೋಗ್ಬೇಕು ಅಂತ ಹುಡುಕ್ತಾ ಇರ್ತಾರಲ್ಲ, ಎಲ್ಲಿ ಹೋಗ್ಬೇಕು ಅಂತ ಹೇಳಿ. ಆಗ ಅವ್ರ ಆಪೋಸಿಟ್ ಅಲ್ಲಿ ಒಂದು ಲೇಡಿ ಬಂದಿರ್ತಾರೆ. ಇವ್ರನ್ನ ನಾವು ಚೀಫ್ ಲೇಡಿ ಅಂತ ಕರೆಯೋಣ. ಇವರು ಅಲ್ಲಿರೋ ಜನರನ್ನೆಲ್ಲ ಕರ್ಕೊಂಡು ಒಂದ್ ಜಾಗಕ್ಕೆ ಹೋಗ್ತಾರೆ. ಎಲ್ಲಿ ಅಂತ ಇಲ್ಲಿ ತೋರಿಸಿರೋದಿಲ್ಲ. ಇಲ್ಲಿವರೆಗೂ ನಾವು ಎಪಿಸೋಡ್ 3 ವರ್ಗೂ ನೋಡಿದ್ವಿ. ಸೊ ಇನ್ನೇನಾಗುತ್ತೆ ಅಂತ ಎಪಿಸೋಡ್ 4 ಅಲ್ಲಿ ನೋಡೋಣ. ಆದ್ರೆ ಎಪಿಸೋಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅವಾಗಲೇ ನಾವು ಹಾಕೋ ಇತರ ಇಂಟ್ರೆಸ್ಟಿಂಗ್ ಮೂವೀಸ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಇದುವರೆಗೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲಾ ಸಬ್ಸ್ಕ್ರೈಬರ್ಸ್ ತುಂಬಾನೇ ಥ್ಯಾಂಕ್ಸ್. ಇದೇ ತರ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಈ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲೇ ಒಂದು ಟನಲ್ ನ ತೋರಿಸ್ತಾರೆ. ಅಲ್ಲಿ ಯಾರೋ ಒಂದು ಹುಡುಗಿ ಇದ್ದಾಳೆ, ಶಾರ್ಟ್ ಹೇರ್ ನ ಇಟ್ಕೊಂಡು. ಬೇರೆ ಯಾರು ಅಲ್ಲ, ಇದು ನಮ್ ಹೀರೋಯಿನ್. ಹೋದ ಎಪಿಸೋಡ್ ಅಲ್ಲಿ ಮಿಲಿಟರಿ ಅವರೆಲ್ಲ ಇವ್ರನ್ನೆಲ್ಲ ರೆಸ್ಕ್ಯೂ ಮಾಡಿ ಒಂದ್ ಜಾಗಕ್ಕೆ ಕರ್ಕೊಂಡ್ ಬಂದಿರ್ತಾರಲ್ಲ, ಅದು ಬೇರೆ ಎಲ್ಲೂ ಅಲ್ಲ, ಆ ಸ್ಟೇಡಿಯಂ ಅಲ್ಲಿ ಇರೋ ಬೇಸ್ಮೆಂಟ್ ಅಲ್ಲೇ ಇವ್ರಿಗೆ ಶೆಲ್ಟರ್ ನ ಫಾರ್ಮ್ ಮಾಡ್ಬಿಟ್ಟು ಆ ಜನರನ್ನೆಲ್ಲ ಅಲ್ಲೇ ಹುಷಾರಾಗಿ ನೋಡ್ಕೊಂತಾ ಇರ್ತಾರೆ. ಇವಳು ಅದೇ ಜಾಗದಲ್ಲೇ ಇರೋದು. ಆಲ್ಮೋಸ್ಟ್ ಅವ್ರ ಈ ತರ ಶೆಲ್ಟರ್ ಗೆ ಬಂದು 300 ದಿನಗಳ ಮೇಲೇನೆ ಆಗಿರುತ್ತೆ. ಹೊರಗಿನ ಪ್ರಪಂಚ ಇವ್ರಿಗೆ ಇವಾಗ ಏನು ಸರಿಯಾಗಿ ಗೊತ್ತಾಗ್ತಾ ಇರೋದಿಲ್ಲ. ಎಲ್ಲರೂ ಟನಲ್ ಒಳಗಡೆನೆ ಇರ್ತಾರೆ. ಇವ್ರನ್ನೆಲ್ಲ ಜಾಗದಲ್ಲಿ ಹುಷಾರಾಗಿ ನೋಡ್ಕೊಳ್ತಾ ಇರೋದೇ ಮಿಲಿಟರಿ ಅವರು. ಅವ್ರಿಗೆ ಬೇಕಾಗಿರೋ ಥಿಂಗ್ಸ್ ನೆಲ್ಲ ಇವರೇ ಕೊಡ್ತಾ ಇರ್ತಾರೆ. ಜೊತೆಗೆ ಅವಾಗ ಅವ್ರಿಗೆ ಟೆಸ್ಟ್ ಬೇರೆ ಮಾಡ್ತಾ ಇರ್ತಾರೆ, ಇವ್ರು ಮಾನ್ಸ್ಟರ್ ಆಗಿ ಚೇಂಜ್ ಆಗ್ತಾ ಇದಾರಾ ಇಲ್ವಾ ಅಂತ. ಹೆಂಗಂದ್ರೆ ಅವ್ರ ಕೈ ಮೇಲೆ ಗೀಚ್ತಾರಲ್ಲ, ಇನ್ ಕೇಸ್ ಆ ಹುಣ್ಣು ಬೇಗ ಆರೋಗ್ಬಿಟ್ರೆ, ಅಂದ್ರೆ ತಕ್ಷಣ ಆರೋಗ್ಬಿಟ್ರೆ ಅವರು ಮಾನ್ಸ್ಟರ್ ಆಗಿ ಚೇಂಜ್ ಆಗ್ತಿದಾರೆ, ಆ ಸಿಂಪ್ಟಮ್ಸ್ ಬಂದಿದೆ ಅಂತ. ಇನ್ ಕೇಸ್ ಆ ಹುಣ್ಣು ಆರಿಲ್ಲ ಅಂದ್ರೆ ಅವ್ರು ನಾರ್ಮಲ್ ಹ್ಯೂಮನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವಾಗ ಅದನ್ನ ಟೆಸ್ಟ್ ಮಾಡ್ತಾ ಇರ್ತಾರೆ. ಈ ಜಾಗಕ್ಕೆ ಚೀಫ್ ಆಗಿರೋದೇ ಆ ಲೇಡಿ. ಯಾಕಂದ್ರೆ ಅವರೇ ಬೇಸ್ಮೆಂಟ್ ನ ತೋರಿಸಿ ಇವಾಗ ಅವರೇ ಬೇಸ್ಮೆಂಟ್ ನ ನಡೆಸ್ಕೊಂಡ್ ಬರ್ತಾ ಇರೋದು. ಅಲ್ಲಿರೋ ಮಿಲಿಟರಿ ಅವರೆಲ್ಲ ಅವ್ರಿಗೆ ಚೆಕಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಚಿಕ್ಕ ಹುಡುಗ ಒಂದು ಬಾಲ್ ನ ಹಾಕ್ಬಿಡ್ತಾನೆ. ಇಲ್ಲಿರೋ ಆಫೀಸರ್ ಆ ಬಾಲ್ ನ ಎತ್ತಿಟ್ಕೊಂಡು ಹುಡುಗನ ಸತಾಯಿಸ್ತಾ ಇರ್ತಾನೆ. ಆಗ ಅವ್ನ್ ಕೈ ನೋಡಿದಾಗ ಕೈಯಲ್ಲಿ ಒಂದು ಚಿಕ್ಕ ಮಾರ್ಕ್ ಇರುತ್ತೆ. ಏನ್ ಈ ಮಾರ್ಕ್ ಯಾವಾಗ ಆಯ್ತು ಅಂತ ಕೇಳಿದಾಗ ಆ ಲೇಡಿ ನೈಟ್ ಆಯ್ತು ಅಂತ ಹೇಳ್ತಾಳೆ. ಇದೇನಾದ್ರೂ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿದ್ರೆ ಅವ್ರು ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲ, ಕಟ್ ಮಾಡಿ ನೋಡ್ಬೇಕು ಅಂತ ಕತ್ತಿ ಎತ್ತಾನೆ. ಆದ್ರೆ ಲೇಡಿ ಬಿಡ್ತಾ ಇಲ್ಲ. ಚಿಕ್ಕ ಹುಡುಗ ಬೇಡ, ಕಟ್ ಮಾಡ್ಬೇಡಿ ಅಂತ ಹೇಳ್ತಾನೆ. ಆದ್ರೂ ಅವನು ಇದು ಪ್ರಾಬ್ಲಮ್ ಆಗುತ್ತೆ, ನಾವು ಕಟ್ ಮಾಡ್ಲೇಬೇಕು ಅಂತ ನೋಡ್ತಾನೆ. ಅಷ್ಟ್ರಲ್ಲಿ ನಮ್ ಹೀರೋಯಿನ್ ಬಂದ ಕತ್ತಿನ ಹಿಡ್ಕೊಂಡ್ಬಿಡ್ತಾಳೆ. ಚಿಕ್ಕ ಹುಡುಗ ಮೇಲೆ ಏನಕ್ಕೆ ಅಷ್ಟು ದೊಡ್ಡ ಕತ್ತಿನ ತಗೊಂಡ್ ಕಟ್ ಮಾಡಕ್ ಹೋಗ್ತೀಯಾ? ಏನಾದ್ರು ಚೆಕ್ ಮಾಡಂಗಿದ್ರೆ ನನ್ನ ಚೆಕ್ ಮಾಡು ಅಂತ ಹೇಳ್ಬಿಟ್ಟು ಕತ್ತಿನ ಗಟ್ಟಿಯಾಗಿ ಹಿಡ್ಕೊಂತಾಳೆ. ಅದೊಳ ಕೈಯಲ್ಲಿ ಕಟ್ ಆಗ್ಬಿಡುತ್ತೆ. ಇವಳ ತರ ಓವರ್ ಆಗಿ ಮಾತಾಡಿದ್ದು ಮಿಲಿಟರಿ ಅವ್ನಿಗೆ ಇಷ್ಟ ಆಗೋದಿಲ್ಲ. ಅವಳಿಗೆ ಗಾಯ ಆಗಿರುತ್ತಲ್ಲ, ಅದನ್ನ ಇಟ್ಕೊಂಡು ಟೈಟ್ ಆಗಿ ಪ್ರೆಸ್ ಮಾಡ್ತಾ ಇರ್ತಾನೆ. ಅವಳಿಗೆ ಎಷ್ಟೇ ನೋವಾದ್ರೂ ಅದನ್ನ ಕಂಟ್ರೋಲ್ ಮಾಡ್ಕೊಂಡಿರ್ತಾಳೆ. ಆಮೇಲೆ ಪಕ್ಕದಲ್ಲಿ ಇರ್ತಾನಲ್ಲ ಇನ್ನೊಬ್ಬ ಸೋಲ್ಜರ್, ಅವನು ಸರ್ ಬೇಡ ಸರ್, ಬನ್ನಿ ಸರ್ ಇಲ್ಲಿಂದ ಹೋಗೋಣ, ಸಾಕ್ ಚೆಕಿಂಗ್ ಅಂತ ಹೇಳ್ಬಿಟ್ಟು ಹೆಂಗೋ ಸಮಾಧಾನ ಮಾಡಿ ಆಫೀಸರ್ ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇನ್ನೊಂದ್ ಕಡೆ ಇನ್ನೊಬ್ಬನ ತೋರಿಸ್ತಾರೆ. ಅವ್ನ್ ನೋಡಕ್ಕೆ ಸ್ವಲ್ಪ ಮೆಂಟಲ್ ತರ ಇದ್ದಾನೆ. ಅಲ್ಲಿರೋ ಒಂದು ಮಾಫ್ ಕಡ್ಡಿನ ಎತ್ಕೊಂಡು ಎಲ್ಲೋ ಗೇಟ್ ಓಪನ್ ಮಾಡ್ಕೊಂಡು ಹಂಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಈಗ ಇನ್ನೊಂದ್ ಕಡೆ ಇನ್ನೊಂದ್ ಲೇಡಿನ ತೋರಿಸ್ತಾರೆ. ತುಂಬಾನೇ ಮಯೂಷರಿಲ್ಲ ಅಂತ ಕಾಣಿಸುತ್ತೆ, ಹಂಗೆ ಮಲಗಿರ್ತಾರೆ. ಅಲ್ಲಿಗೆ ಈ ಸೋಲ್ಜರ್ ಹೋಗ್ಬಿಟ್ಟು ಅವನ ಹತ್ರ ಇರೋ ಮೆಡಿಸನ್ ನ ಕೊಡ್ತಾನೆ, ಇದು ಹಾಕೊಳ್ಳಿ ಬೇಗ ಹುಷಾರಾಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಲೇಡಿ ಸರಿಪಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ನಿಮ್ ಮಗ ಕಾಣಿಸ್ತಾ ಇಲ್ಲ ಅಂದಾಗ, ಅಯ್ಯೋ ಅವ್ನ್ ಮತ್ತೆ ಕಾಣಿಸ್ದೆ ಹೊಟ್ಟೋದ್ನ, ಅವನಿಗೆ ಸ್ವಲ್ಪ ಬುದ್ಧಿ ಸರಿ ಇಲ್ಲಪ್ಪ, ದಯವಿಟ್ಟು ಅವನನ್ನ ಕರ್ಕೊಂಡ್ ಬಂದ್ಬಿಡು ಅಂತ ಹೇಳ್ಬಿಟ್ಟು ಆ ಸೋಲ್ಜರ್ ನ ಕೇಳ್ತಾರ ಲೇಡಿ. ಅದಕ್ಕೆ ಅವನು ಸರಿ ಆಯ್ತು, ನೀವೇನು ಭಯ ಪಡಬೇಡಿ, ನಾನು ಹುಷಾರಾಗಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ತಕ್ಷಣ ಅಲ್ಲಿರೋ ಮೇಲಿರೋ ಆಫೀಸರ್ಸ್ ಗೆಲ್ಲ ಕಾಲ್ ಮಾಡ್ಬಿಟ್ಟು ಸರ್ ಈ ತರ ಅವ್ನ್ ಮತ್ತೆ ತಪ್ಪಿಸ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಇವ್ನು ಮೋಸ್ಟ್ಲಿ ಅವಾಗ ಇದೇ ತರ ತಪ್ಪಿಸ್ಕೊಂತಾರೆ ಅಂತ ಕಾಣಿಸುತ್ತೆ. ಅವ್ರು ಸರಿ ಆಯ್ತು ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. ಇವ್ನು ಹೋಗಿರೋದು ಬೇರೆ ಎಲ್ಲೂ ಅಲ್ಲ, ಸೋಲ್ಜರ್ಸ್ ಇರೋ ಜಾಗಕ್ಕೆ. ಸೋಲ್ಜರ್ಸ್ ಎಲ್ಲ ಸಪರೇಟ್ ಆಗಿ ಮೇಲ್ ಇರ್ತಾರೆ, ಇವರೆಲ್ಲ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಇರ್ತಾರೆ. ಇವನ್ನ ನೋಡಿದ ತಕ್ಷಣ ಏನಕ್ಕೋ ನೀನ್ ಮತ್ತೆ ಇಲ್ಲಿಗೆ ಬರ್ತಾ ಇದೆ, ಇಲ್ಲೇನೋ ನಿನ್ ಕೆಲಸ ಅಂತ ಹೇಳ್ಬಿಟ್ಟು ಬೈತಾರೆ. ಅವನು ನಾನು ನಿಮ್ ಜೊತೆ ಬರ್ತೀನಿ, ಕರ್ಕೊಂಡೋಗಿ ನಾನು ಮಾಸ್ಟರ್ಸ್ ನೆಲ್ಲ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಕೈಯಲ್ಲಿ ಯಾವ್ದೋ ಒಂದು ಕಡ್ಡಿನ ಇಟ್ಕೊಂಡು ತೋರಿಸ್ತಾರೆ. ಅದನ್ನ ನೋಡ್ಬಿಟ್ಟು ಅಲ್ಲಿರೋನೊಬ್ಬ ಹೇಳ್ತಾನೆ, ಈ ಕಡ್ಡಿನ ಇಟ್ಕೊಂಡು ನಿನ್ನ ಮಾಸ್ಟರ್ ಹತ್ರ ಜಗಳ ಮಾಡಕ್ ಆಗಲ್ಲ ಕಣೋ, ಅದ್ರೊಳಗೆ ನೀನ್ ಸೋಲ್ಜರ್ ಕೂಡ ಅಲ್ಲ ಅಂತ ಹೇಳ್ಬಿಟ್ಟು ಅವನು ನಂಗೆ ಗೇಲಿ ಮಾಡೋ ತರ ಮಾತಾಡ್ಕೊಂಡು ನಗ್ತಾ ಇರ್ತಾರೆ. ಅದು ಇವ್ನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ನೋಡಿ ನನ್ನ ಹತ್ರ ಗೇಲಿ ಮಾಡೋ ಮಾತಾಡ್ ಕೆಲಸ ಎಲ್ಲ ಇಟ್ಕೋಬೇಡಿ ಅಂತ ಹೇಳ್ಬಿಟ್ಟು ಬೈತಾನೆ. ಅದಕ್ಕೆ ಇನ್ನೊಂದು ಸೋಲ್ಜರ್ ಬಂದು ಅವನ್ನ ತಳ್ಬಿಡ್ತಾನೆ. ಆ ಜಾಗಕ್ಕೆ ಕಿಮ್ಮನ್ ಆಫೀಸರ್ ಬರ್ತಾರೆ. ಅವನಿಗೆ ಬುದ್ಧಿ ಸರಿ ಇಲ್ಲ ಅಂತ ಗೊತ್ತಲ್ವಾ, ಯಾಕೆ ಪಾಪ ಅವನು ನಂಗೆ ರೇಗಿಸ್ತೀರಾ ಅಂತ ಹೇಳ್ಬಿಟ್ಟು ಅವ್ನಿಗೆ ಕೈ ಕಟ್ಟು ಮೇಲೆ ಎತ್ಬೇಕು ಅಂತ ನೋಡಿದ್ರೆ ಅವ್ನು ಈ ಆಫೀಸರ್ ಮೇಲೆ ಕೂಡ ಕೋಪ ಮಾಡ್ಕೊಂಡು ಸೈಡ್ಗೆ ಹೋಗ್ತಾನೆ. ಸರಿ ಆಯ್ತು, ಇವಾಗ ಎಲ್ಲರೂ ರೆಡಿ ಆಗ್ರಿ, ಹೊರಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೊರಗಡೆ ಹೋಗೋದಕ್ಕೆಲ್ಲ ತಯಾರಿ ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ಬೇಸ್ಮೆಂಟ್ ಅಲ್ಲಿ ಇರೋ ಇನ್ನಿಬ್ರು ಬರ್ತಾರೆ. ನಿಮ್ ಜೊತೆ ನಾವು ಬರ್ತೀವಿ ಹೊರಗಡೆ ಅಂತ ಕೇಳ್ತಾರೆ. ಏನೋ ನೀವೇನಕ್ ಬರ್ತೀರಾ ಹೊರಗಡೆ ಅಂತ ಹೇಳಿದ್ರೆ, ಮತ್ತೆ ನೀವ್ ಮಾತ್ರ ಯಾವಾಗ್ಲೂ ಹೊರಗಡೆ ಹೋಗ್ಬಿಟ್ಟು ಜಾಲಿಯಾಗಿ ಸುತ್ಕೊಂಡ್ ಬರ್ತೀರಾ, ನಾವ್ ಮಾತ್ರ ಯಾವಾಗ ಬೇಸ್ಮೆಂಟ್ ಅಲ್ಲೇ ಜೈಲಲ್ಲಿ ಇರೋ ತರ ಇರ್ಬೇಕಾ, ನಿಮಗ್ ಮಾತ್ರ ವಿಧ
ನ್ಯಾಯವಾಗಿ ಊಟ ತಗೊಂಡ್ ಬಂದು ನೀವೇ ಇಟ್ಕೊಂಡು ನೀವೇ ತಿಂತೀರಾ, ನಮಗ್ ನ್ಯಾಯವಾಗಿ ಊಟನೂ ಸಿಗ್ತಾ ಇಲ್ಲ, ಅದಕ್ಕೆ ನಾನ್ ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿರೋರು ಕೇಳ್ತಾರೆ. ಅದಕ್ಕೆ ಆಫೀಸರ್ಸ್ ಹೇಳ್ತಾರೆ, ಓ ಇದು ಬೇರೆ ಯೋಚನೆ ಓಡ್ತಾ ಇದೆಯಾ ನಿಮಗ್ ತಲೆಯಲ್ಲಿ, ಸರಿ ಆಯ್ತು ತಗೋ ಇದನ್ನ ತಗೋ ಅಂತ ಹೇಳ್ಬಿಟ್ಟು ಒಂದ್ ಈಟಿ ತರ ಇರೋದನ್ನ ಕೊಟ್ಬಿಟ್ಟು ಹೋಗು, ಎಲ್ಲ ಆಚೆ ಹೋಗ್ತೀಯೋ ಹೋಗು, ಯಾವ್ದಾದ್ರು ಮಾನ್ಸ್ಟರ್ ಬಂದ್ರೆ ನೀನ್ ಅದ್ರ ಜೊತೆ ಜಗಳ ಮಾಡಿ ನಿನ್ಗೆ ಏನ್ ಊಟ ಬೇಕೋ ಅದನ್ನ ತಂದ್ಕೋ ಅಂತ ಹೇಳ್ತಾರೆ. ಇವ್ರಿಂಗ್ ಹೇಳಿದ ತಕ್ಷಣ ಅವ್ರಿಗೆ ಸ್ವಲ್ಪ ಭಯ ಆಗುತ್ತೆ. ಇದೇನಿದು, ಹಂಗಾದ್ರೆ ನಾವ್ ನಿಮ್ ಜೊತೆ ಬರೋದಿಲ್ವಾ, ನಮ್ಮನ್ ಸಪರೇಟ್ ಆಗಿ ಕಳಿಸ್ತೀರಾ ಅಂದಾಗ, ಹೌದು ನಿಮ್ಮನ್ನೆಲ್ಲ ನಮ್ ಜೊತೆ ಕರ್ಕೊಂಡು ಹೋಗಕ್ ಆಗೋದಿಲ್ಲ, ಹೋಗಂಗಿದ್ರೆ ನೀನೇ ಸಪರೇಟ್ ಆಗಿ ಹೋಗು, ನಿನ್ನ ನೀನೇ ಕಾಪಾಡ್ಕೋ, ನಿನಗ್ ಕಾವಲ್ ಕಾಯಕಲ್ಲ ನಾನಿರೋದು ಅಂತ ಹೇಳ್ಬಿಟ್ಟು ಕಿಮ್ಮನ್ ಆಫೀಸರ್ ಬೈತಾರೆ. ಇವನು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಏನು ಮಾತಾಡದೆ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಹೋಗ್ಬೇಕಾದ್ರೆ ಸರಿಯಾಗಿ ಬೈಕೊಂಡೇ ಹೋಗ್ತಾನೆ. ಇವ್ರು ಮಾತ್ರ ಗನ್ನ ಇಟ್ಕೊಂಡು ಸೇಫ್ಟಿಯಾಗಿ ಹೊರಗಡೆ ಹೋಗ್ತಾರೆ. ಮಾನ್ಸ್ಟರ್ಸ್ ಬಂದ್ರೆ ಗನ್ನಲ್ಲಿ ಶೂಟ್ ಮಾಡಿ ಸಾಯಿಸ್ತಾರೆ. ನನಗ್ ಮಾತ್ರ ಈಟಿನ ಕೈಯಲ್ಲಿ ಕೊಟ್ಬಿಟ್ಟು ಹೊರಗಡೆ ಹೋಗಿ ಸಾಯಕ್ ಹೇಳ್ತಾ ಇದಾರೆ. ಈ ಮಿಲಿಟರಿ ಅವರೆಲ್ಲ ನಮ್ಮನ್ ಸೇಫ್ಟಿ ಆಗಲ್ಲ ನೋಡ್ಕೊಳಕಿರೋದು, ಅವ್ರನ್ನ ಅವ್ರು ಸೇಫ್ ನೋಡ್ಕೊಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಕುತ್ಕೊಂಡು ಬೈತಾ ಇರ್ತಾನೆ ಜೋರಾಗಿ. ಹಾಗೆ ಕೆಳಗಡೆ ತೋರಿಸ್ತಾರೆ ಇನ್ನೊಬ್ಬ ಆಫೀಸರ್ ಮತ್ತೆ ಇನ್ನೊಂದು ಹುಡುಗಿ ಇರ್ತಾಳೆ. ಈ ಹುಡುಗಿನ ಯೂನ ಅಂತ ಕರೆಯೋಣ. ಈ ಹುಡುಗಿ ಲವರೇ ಆ ಸೋಲ್ಜರ್. ಅವ್ನ್ ಸೋಲ್ಜರ್ಸ್ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇರೋದ್ರಿಂದ ಇವನು ಕೋಪ ಬಂದು ಅವ್ನ ಹೊಡಿಬೇಕು ಅಂತ ಹೋಗ್ತಾನೆ. ಆಗ ಈ ಹುಡುಗಿನೇ ತಡೆಯೋದು. ಆಮೇಲೆ ಸೋಲ್ಜರ್ ಹೇಳ್ತಾನೆ, ಸರಿ ಆಯ್ತು ನಾನು ಇವಾಗ ಹೊರಗಡೆ ಹೋಗ್ತಾ ಇದೀನಿ, ಆದಷ್ಟು ಬೇಗ ನಿನ್ ಉಣ್ಣಿಗೆ ಒಳ್ಳೆ ಮೆಡಿಸನ್ ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಆ ಸೋಲ್ಜರ್ ಅಲ್ಲಿಂದ ಹೋಗ್ತಾನೆ. ಇನ್ನೊಂದ್ ಕಡೆ ಒಳ್ಳೆ ಸೋಲ್ಜರ್ ಇರ್ತಾನಲ್ಲ, ಅವನನ್ನ ಇನ್ಮೇಲೆ ಜಂಗ್ ಅಂತ ಕರೆಯೋಣ. ಅವನು ಆ ಮೆಂಟಲ್ ಹುಡುಗನ್ನ ಮೇಲಿಂದ ಕರ್ಕೊಂಡ್ ಬಂದಿರ್ತಾನ ಅವ್ರ ಅಮ್ಮ ಹತ್ರ ಬಿಡ್ಬೇಕು ಅಂತ. ಅವನನ್ನ ನೋಡಿದ ತಕ್ಷಣ ಅವ್ರ ಅಮ್ಮ ಬಂದಂಗೆ ಹೊಡಿತಾರೆ. ನಿನಗ್ 30 ವರ್ಷ ಆಗ್ತಾ ಇದೆಯೋ, ಅವಾಗ ನೀನ್ ಇತ್ರ ಕಾಣೆ ಆಗ್ಬಿಟ್ರೆ ನಾನು ಏನೋ ಮಾಡ್ಲಿ, ನಿನಗ್ ಬುದ್ಧಿ ಬೇರೆ ಸರಿ ಇಲ್ಲ, ಈ ಸ್ವಲ್ಪ ದಿನದಲ್ಲಿ ನಾನ್ ಬೇರೆ ಸತ್ತೋಗ್ತೀನಿ, ನಿನ್ನ ನೀನ್ ನೋಡ್ಕೋಬೇಕಲ್ಲ ಕಣೋ, ಅದನ್ನ ನೀನ್ ಕಲಿಯೋ, ಯಾಕೋ ಹಿಂಗೆಲ್ಲ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಹಂಗೆ ಸ್ವಲ್ಪ ಸೆಂಟಿಮೆಂಟ್ ಆಗಿ ಮಾತಾಡ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ಅಮ್ಮ ನಾನ್ ಸುಮ್ನೆ ಅಲ್ಲ ಆಚೆ ಹೋಗ್ಬೇಕು ಅಂತ ಅನ್ಕೊಂತ ಇಲ್ಲಮ್ಮ, ನಿನ್ಗೆ ಮೈ ಹುಷಾರಿಲ್ವಲ್ಲ, ನೀನ್ ನೈಟ್ ಎಲ್ಲ ತುಂಬಾನೇ ನೋವಲ್ ನರಳ್ತಾ ಇರ್ತೀಯ, ಆ ಕಂಬ್ಳಿನ ಹಾಕಿ ಹಂಗೆ ಬಾಯಲ್ ಕಚ್ತೀಯಲ್ಲ, ಅವಾಗ ನೀನ್ ಅಲ್ಲೆಲ್ಲ ಉದ್ರೋಗುತ್ತಮ್ಮ, ನೋಡು ಅಲ್ಲೆಲ್ಲ ನಾನು ಎತ್ತಿಟ್ಟಿದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾನೆ. ಅದಕ್ಕೋಸ್ಕರ ನಾನು ಮೆಡಿಸನ್ ತರಕ್ಕೆ ಹೊರಗಡೆ ಹೋಗಕ್ಕೆ ಟ್ರೈ ಮಾಡ್ತಾ ಇರೋದು ಅಂದಾಗ ಆಯಮ್ಮ ತುಂಬಾನೇ ಎಮೋಷನಲ್ ಆಗ್ಬಿಡ್ತಾಳೆ. ನನ್ಗೋಸ್ಕರ ನೀನ್ ಹೊರಗಡೆ ಹೋಗಿ ತರ್ಬೇಕು ಅನ್ಕೊಂಡಿದ್ಯಾ ಮಗ್ನೆ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ನೋಡಿ ಜಂಗಗೆ ತುಂಬಾನೇ ಫೀಲ್ ಆಗ್ಬಿಡುತ್ತೆ. ಆಗ ಲೇಡಿ ಜಂಗ್ ಹತ್ರ ಹೇಳ್ತಾರೆ, ನನಗೆ ಕ್ಯಾನ್ಸರ್ ಇದೆಪ್ಪ, ಸ್ವಲ್ಪ ದಿನದಲ್ಲೇ ನಾನ್ ಸತ್ತೋಗ್ಬಿಡ್ತೀನಿ, ಅದ್ರಿಂದನೇ ನನ್ ಹೊಟ್ಟೆ ತುಂಬಾನೇ ನೋವತ್ತೆ ನೈಟ್ ಅಲ್ಲಿ, ಅದನ್ನ ನೋಡಿನೇ ಅವ್ನ ಈ ತರ ಮಾಡ್ದ, ಅವ್ನ್ ಬುದ್ಧಿ ಬೇರೆ ಸರಿ ಇಲ್ಲ ಅಂತ ನಿಮ್ಗೆ ಗೊತ್ತು, ದಯವಿಟ್ಟು ಅವ್ನಿಗೇನು ಪನಿಷ್ಮೆಂಟ್ ಕೊಡ್ಬೇಡಿ, ನೀನ್ ಅವನನ್ನ ನೋಡ್ಕೋಬೇಕು ಅಂತ ಹೇಳಿ ನಮ್ ಜಂಗ್ಗೆ ಕೇಳ್ತಾರೆ. ಜಂಗ್ ಕೂಡ ಸರಿ ಆಯ್ತಮ್ಮ ನೀವೇನು ಬೇಜಾರ್ ಮಾಡ್ಕೋಬೇಡಿ, ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಅಲ್ಲಿಂದ ಹೊರಡ್ತಾನೆ. ಇನ್ನೊಂದ್ ಕಡೆ ಅಲ್ಲಿರೋ ಜನ ಎಲ್ಲ ಕುಕ್ ಮಾಡ್ಕೊಂಡು ತಿಂತಾ ಇರೋದನ್ನ ತೋರಿಸ್ತಾರೆ. ಪಾಪ ಅವ್ರ ಹತ್ರ ಇರೋದೇ ಕಡಿಮೆ ಊಟ, ಅದನ್ನ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ತಿಂತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಇದಕ್ಕೂ ಮುಂಚೆ ಸೋಲ್ಜರ್ಸ್ ಹತ್ರ ಹೋಗ್ಬಿಟ್ಟು ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಅವ್ರಲ್ಲಿ ಕುತ್ಕೊಂಡ್ ಬೈತಾ ಇರ್ತಾರೆ. ಯಾವಾಗ ನೋಡಿದ್ರಿ ಇವ್ರು ಕೂಡ ಈ ಅಳ್ಸೋಗಿರೋ ಊಟ ತಿಂದು ನನ್ಗಂತೂ ಸಾಕಾಗ್ಬಿಟ್ಟಿದೆ, ನಾನ್ ಹೆಂಗಾದ್ರೂ ಮಾಡಿ ಹೊರಗಡೆ ಹೋಗ್ಲೇಬೇಕು, ಆ ಮಿಲಿಟರಿ ಅವ್ರ ಕೆಲ್ ಸಿಕ್ಕಾಕೊಂಡು ನಾವ್ ಪಡ್ತಾ ಇರೋ ಕಷ್ಟ ನನ್ಗೊಬ್ಬನ್ಗೆ ಗೊತ್ತಾಗಿರೋದು ಅಂತ ಹೇಳ್ಬಿಟ್ಟು ಈಗ ಅವ್ರಿಬ್ರು ಸೇರಿ ಆ ಚೀಫ್ ಲೇಡಿನ ನೋಡಕ್ಕೆ ಅಂತ ಹೋಗ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಚೀಫ್ ಲೇಡಿ ಬೈತಾರೆ, ನಿಮ್ಗೆ ಎಷ್ಟೊತ್ತು ಹೇಳೋದು ಇಲ್ಲಿಗೆ ಬರ್ಬೇಡಿ ಅಂತ, ಮತ್ತೆ ಏನಕ್ ಬರ್ತೀರಾ ಅಂದಾಗ ಅವ್ರು ಹೇಳ್ತಾರೆ, ಅದೆಲ್ಲ ರೆಡ್ ಕಲರ್ ಶಾರ್ಟ್ಸ್ ಹಾಕೊಂಡಿರ್ತಾನಲ್ಲ ಅವ್ನು ಹೇಳ್ತಾನೆ, ನೋಡಿ ಮೇಡಮ್ ಈ ಜಾಗಕ್ಕೆ ನೀವೇ ಚೀಫು, ಆದ್ರೆ ಮಿಲಿಟರಿ ಅವರು ಪೂರ್ತಿ ಕಂಟ್ರೋಲ್ ಅವ್ರ ಕೈಗೆ ತಗೋಬೇಕು ಅಂತ ನೋಡ್ತಾ ಇದಾರೆ, ಹೊರಗಡೆ ಹೋಗ್ತಾರೆ, ಅವ್ರಿಗೆ ಬೇಕಿದ್ದೆಲ್ಲ ತಗೊಂಬರ್ತಾರೆ, ಬಟ್ ನಮಗ್ ಮಾತ್ರ ಏನು ಕೊಡೋದಿಲ್ಲ, ಇದನ್ನೆಲ್ಲ ನೀವೇನು ಕೇಳಲ್ವಾ, ಪಾಪ ಬಿಡಿ ನೀವ್ ಹೆಂಗ್ ಕೇಳಕ್ ಆಗುತ್ತೆ ಅಂತ ಬೇರೆ ಹೇಳ್ತಾನೆ. ಅದಕ್ಕೆ ಮೇಡಮ್ ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು ಅನ್ಕೊಂಡಿದೀನಿ, ನನ್ಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ. ಅದಕ್ಕೆ ಮೇಡಮ್ ಸರಿ ನಾನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂದಾಗ, ಏನಿಲ್ಲ ನೀವೇ ಸ್ವಲ್ಪ ಮಿಲಿಟರಿ ಅವ್ರಿಗೆ ಹೇಳ್ಬಿಟ್ಟು ಒಪ್ಪಿಸ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಚೀಫ್ ಲೇಡಿ ಕೂಡ ತುಂಬಾ ಹೊತ್ತು ಯೋಚನೆ ಮಾಡಿದಾದ್ಮೇಲೆ ಸರಿ ಆಯ್ತು, ನಾನ್ ನಿಮ್ಮನ್ನ ಹೊರಗಡೆ ಕಳಿಸ್ಬೇಕು ಅಂತಂದ್ರೆ ನಾನು ಹೇಳೋ ಕೆಲಸ ಒಂದನ್ನ ಮಾಡ್ಬೇಕು ಅಂತ ಕೇಳ್ತಾರೆ. ಇವ್ರ ಏನಾತ್ರ ಒಂದು ಒಪ್ಪಂದ ಹಾಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಇನ್ನೊಂದ್ ಕಡೆ ಮತ್ತೆ ಅಲ್ಲಿ ಒಳಗಡೆ ಇರೋ ಜನನ ತೋರಿಸ್ತಾರೆ. ಅವರೆಲ್ಲ ಅಲ್ಲಿ ಚಿಕ್ಕ ಕಾರ್ಡ್ಸ್ ತರ ಇಟ್ಕೊಂಡು ಒಂದು ಬೆಟ್ಟಿಂಗ್ ತರ ಆಡ್ತಾ ಇರ್ತಾರೆ. ಅಲ್ಲಿ ಬೆಟ್ಟಿಂಗ್ ಇರೋ ಐಟಮ್ಸ್ ನೋಡಿದ್ರೆ ಎಲ್ಲ ಶೆಲ್ಲು, ಕ್ಯಾಂಡಲ್ ಮತ್ತೆ ಸಣ್ಣ ಐಟಮ್ಸ್ ನೆಲ್ಲ ಬೆಟ್ಟಿಂಗ್ ಆಗಿಟ್ಟು ಆಡ್ತಾ ಇರ್ತಾರೆ. ಅದ್ರಲ್ಲಿ ಸ್ವಲ್ಪ ಲಾಂಗ್ ಹೇರ್ಸ್ ಹಾಕೊಂಡು ಬ್ಲಾಕ್ ಡ್ರೆಸ್ ಹಾಕೊಂಡಿದ್ದಾರಲ್ಲ, ಅವ್ರು ಬಂದು ಒಂದು ಫಾದರ್, ಅವ್ರನ್ನ ಪ್ರೀಸ್ಟ್ ಅಂತ ಕರೆಯೋಣ. ಇವ್ರ ಈ ತರ ಅಲ್ಲಿ ಕಾರ್ಡ್ಸ್ ಆಡ್ತಾ ಇರೋ ಜಾಗದಲ್ಲೇ ಇದಕ್ಕೂ ಮುಂಚೆ ಇಬ್ರು ಬಂದಿದ್ರಲ್ಲ ರೆಡ್ ಶಾರ್ಟ್ಸ್ ಹಾಕೊಂಡು ಮತ್ತೆ ಇನ್ನೊಬ್ಬ, ಅವರಿಬ್ರು ಅಲ್ಲೇ ನಿಂತಿರ್ತಾರೆ. ಅದೇ ದಾರಿಯಲ್ಲಿ ನಮ್ ಹೀರೋಯಿನ್ ಹೊರಗಡೆ ಹೋಗ್ತಾಳೆ. ಅವಳನ್ನ ನೋಡಿದ ತಕ್ಷಣ ಇವರಿಬ್ರು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಏನಕ್ಕೆ ಅಂತ ಗೊತ್ತಿಲ್ಲ, ಇದನ್ನ ಅಲ್ಲಿರೋರು ಯಾರು ಅಷ್ಟಾಗಿ ಗಮನಿಸಿರೋದಿಲ್ಲ, ಬಟ್ ಆ ಫಾದರ್ ಮಾತ್ರ ನೋಡ್ತಾರೆ. ಅದನ್ನ ನೋಡಿ ಆ ಫಾದರ್ಗೂ ಒಂದು ಡೌಟ್, ಏನಕ್ಕೆ ಇವರಿಬ್ರು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ. ಅಲ್ಲಿ ನೋಡಿದ್ರೆ ನಮ್ ಹೀರೋಯಿನ್ ಯಾವ್ದಾವ್ದೋ ಡೋರ್ನೆಲ್ಲ ಓಪನ್ ಮಾಡ್ಕೊಂಡು ಹಂಗೆ ಒಂದು ಟನಲ್ ತರ ಇದೆ ಜಾಗ, ಆ ಜಾಗದಲ್ಲೇ ಹೋಗ್ತಾ ಇರ್ತಾಳೆ. ಅವಳನ್ನ ಫಾಲೋ ಮಾಡ್ಕೊಂಡು ಇವ್ರಿಬ್ರು ಬರ್ತಾ ಇರ್ತಾರೆ. ಅದ್ರಲ್ಲಿ ಟ್ವಿಸ್ಟ್ ಏನಂದ್ರೆ ಇವ್ರಿಬ್ರನ್ನ ಫಾಲೋ ಮಾಡ್ಕೊಂಡು ಆ ಮೆಂಟಲ್ ಒಬ್ಬ ಇದ್ದಲ್ಲ ಅವ್ನ್ ಕೂಡ ಬರ್ತಾ ಇರ್ತಾನೆ. ಅವನನ್ನ ನೋಡಿದ ತಕ್ಷಣ ಇವ್ರು ಅಯ್ಯೋ ಇವನೇ ನಮ್ಮನ್ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆಗ ರೆಡ್ ಕಲರ್ ಶಾರ್ಟ್ಸ್ ಹಾಕೊಂಡಿರ್ತಾನಲ್ಲ ಅವ್ನ್ ಹೇಳ್ತಾನೆ, ಇದು ಒಳ್ಳೇದೇ ಬಿಡು, ಯಾಕೆ ನೀವು ಹೊರಗಡೆ ಹೋದ್ರಿ ಅಂತ ಮಿಲಿಟರಿ ಅವ್ರು ಏನಾದ್ರು ನಮ್ಮನ್ನ ಕೇಳಿದ್ರೆ ಇವ್ನ ಈ ತರ ಹೋಗ್ಬಿಟ್ಟಿದ್ದೆ, ಇವ್ನ ಹಿಡ್ಕೊಂಬರಕ್ಕೆ ನಾವು ಹೋದ್ವಿ ಅಂತ ಹೇಳ್ಬೋದು ಅಂತ ಹೇಳಿ ಸರಿ ಆಯ್ತು ಬಾ ನಮ್ ಜೊತೆಗೆ ಅಂತ ಹೇಳ್ಬಿಟ್ಟು ಅವನನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಹೊರಗಡೆ ಹೋಗಿರೋ ಮಿಲಿಟರಿ ಅವ್ರನ್ನ ತೋರಿಸ್ತಾರೆ. ಅವರು ಏನೆಲ್ಲ ಉಪಯೋಗ ಬರೋ ಐಟಮ್ಸ್ ಏನೇನಿದೆಯೋ ಅದನ್ನೆಲ್ಲ ತಗೊಳ್ತಾ ಇರ್ತಾರೆ. ಅಂದ್ರೆ ಕಾರ್ ಬ್ಯಾಟ್ರೀಸ್ ಮತ್ತೆ ತಿನ್ನಕ್ ಸ್ವಲ್ಪ ಐಟಮ್ಸ್ ಆ ತರದೆಲ್ಲ ಎತ್ತಿಟ್ಕೊಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳು ಹೆಂಗೆಂಗೋ ಯಾವ್ದಾರಿಂದ ಎಲ್ಲೋಗಿ ಎಲ್ಲಿ ಬಂದ್ಲು ಅಂತ ಗೊತ್ತಿಲ್ಲ, ಸ್ಟೇಡಿಯಂ ಇಂದ ಹೊರಗಡೆನೆ ಬಂದ್ಬಿಟ್ಟಿರ್ತಾಳೆ. ಇದೊಂದು ಸೀಕ್ರೆಟ್ ದಾರಿ ಅಂತ ಕಾಣಿಸುತ್ತೆ, ಅವಳಿಗೆ ಮಾತ್ರ ಗೊತ್ತಿರೋದು. ಈಗ ಅವಳನ್ನ ಫಾಲೋ ಮಾಡ್ಕೊಂಡು ಅವ್ರಿಬ್ರು ಅಲ್ಲಿಗೆ ಬಂದ್ಬಿಡ್ತಾರೆ. ಈಗ ನಮ್ ಹೀರೋಯಿನ್ ಹೊರಗಡೆ ಬಂದ್ಲಲ್ಲ, ಅದರಿಂದ ಒಂದು ಅಲಾರಂ ಸೌಂಡ್ ಚೀಫ್ ಲೇಡಿಗೆ ಗೊತ್ತಾಗುತ್ತೆ. ಅವರೇ ಇವಳನ್ನ ವಾಚ್ ಮಾಡ್ಬೇಕು ಅಂತ ಏನೋ ಸೆಟಪ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಅವಾಗ ನಮ್ ಹೀರೋಯಿನ್ ಇದೇ ತರ ಹೊರಗಡೆ ಹೋಗ್ತಾ ಇರ್ತಾಳೆ. ಸೊ ಅಲಾರಂ ನ ಸೆಟ್ ಮಾಡಿರೋದ್ರಿಂದ ಅವಳ ಹತ್ರ ಹೊರಗಡೆ ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಚೀಫ್ ಲೇಡಿಗೆ ಗೊತ್ತಾಗುತ್ತೆ. ಈಗ ಇವಳನ್ನ ಫಾಲೋ ಮಾಡ್ಕೊಂಡ್ ಬಂದಿರೋ ಆ
ಇಬ್ರು ಹೊರಗಡೆ ಹೋಗ್ಬೇಕು ಅಂತ ನೋಡ್ತಾರೆ. ಆದ್ರೆ ಮಾನ್ಸ್ಟರ್ಸ್ ಇದ್ರೆ ಇವ್ರು ಫಸ್ಟ್ ಸತ್ತೋಗ್ಬಿಟ್ರೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಆ ಮೆಂಟಲ್ ಒಬ್ಬ ಇರ್ತಾನಲ್ಲ ಅವನ ಮುಂದೆ ಬಿಡ್ತಾರೆ, ಇವಾಗ ನೀನ್ ಮುಂದಕ್ಕೆ ಹೋಗೋ ಅಂತ ಹೇಳ್ಬಿಟ್ಟು. ಅದ್ರ ಅಲ್ಲಿಂದ ಹೋಗೋದಕ್ಕೂ ಮುಂಚೆ ಮಾತಾಡ್ಕೊಳ್ತಾ ಇರ್ತಾರೆ, ಏನಕ್ಕೆ ಈಗ ನಾವ್ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋದು ಅಂದಾಗ ನನ್ಗೇನೋ ಗೊತ್ತು, ಚೀಫ್ ಲೇಡಿ ಹೇಳಿದ್ರು ನಾವು ಫಾಲೋ ಮಾಡ್ತಾ ಇದೀವಿ, ಅವ್ರು ಹೇಳಿದ ಕೆಲಸ ನಾವು ಮಾಡ್ಬೇಕಷ್ಟೇ, ನಡೀರಿ ನಡೀರಿ ಮುಂದೆ ನಡೀರಿ ಅಂತ ಹೇಳ್ಬಿಟ್ಟು ಹಂಗೆ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಈಗ ನಮ್ ಹೀರೋಯಿನ್ ಹೋಗ್ತಾ ಇರೋ ದಾರಿನ ತೋರಿಸ್ತಾರೆ, ಅಲ್ಲಲ್ಲಿ ರೆಡ್ ಕಲರ್ ಬಟ್ಟೆಗಳನ್ನ ಕಟ್ಟಿರೋ ತರ ತೋರಿಸ್ತಾರೆ. ಇದನ್ನ ನೋಡಿ ಅವಳಿಗೊಂದು ಫ್ಲಾಶ್ ಬ್ಯಾಕ್ ನೆನಪು ಬರುತ್ತೆ. ಏನಂದ್ರೆ ಈ ಜಾಗದಲ್ಲಿ ಯಾರಿಗೋ ಒಬ್ರಿಗೆ ವೈರಸ್ ಅಟ್ಯಾಕ್ ಆಗಿದೆ ಅಂತ ಕಾಣಿಸುತ್ತೆ. ಅವ್ರು ಬಂದ್ಬಿಟ್ಟು ಅವಳನ್ನ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅವ್ರು ಬೇರೆ ಯಾರು ಅಲ್ಲ, ಈ ಚೀಫ್ ಲೇಡಿ ಇರ್ತಾರಲ್ಲ ಅವ್ರ ಹಸ್ಬೆಂಡ್. ಅವನ ಹತ್ರ ಅಟ್ಯಾಕ್ ಮಾಡ್ಬೇಕು ಅಂತ ನೋಡಿದಾಗ ಇವಳ ಹತ್ರ ಕತ್ತಿನ ಎತ್ಕೊಂಡು ಚೆನ್ನಾಗಿ ಚುಚ್ಬಿಡ್ತಾಳೆ. ಆ ಟೈಮಲ್ಲಿ ತುಂಬಾ ರೆಕ್ಕೆಗಳಿರೋ ತರ ಏನೋ ಒಂದು ಬಂದ್ಬಿಟ್ಟು ಇವಳನ್ನ ಕಾಪಾಡುತ್ತೆ. ಅಂದ್ರೆ ಅವ್ರನ್ನ ಅಲ್ಲಿ ಸಾಯಿಸಾಕ್ಬಿಡುತ್ತೆ. ಅದ್ ಯಾರು ಅಂತ ಇವಳಿಗೆ ಗೊತ್ತಾಗೋದಿಲ್ಲ. ಹೆಂಗೋ ಅಯ್ಯಪ್ಪ ಸತ್ತೋಗ್ಬಿಡ್ತಾನೆ, ನಮ್ ಹೀರೋಯಿನ್ ಸೇಫ್ ಆಗ್ತಾಳೆ. ಈ ಫ್ಲಾಶ್ ಬ್ಯಾಕ್ ನ ಅವಳಿಗ ಬಟ್ಟೆ ಕೈಲಿ ಇಟ್ಕೊಂಡಿರ್ತಾಳಲ್ಲ ಅದನ್ನ ನೋಡಿ ನೆನಪು ಮಾಡ್ಕೊಂತಾಳೆ. ಏನಕ್ಕೆ ಅಂತ ಗೊತ್ತಿಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಈ ಇನ್ಸಿಡೆಂಟ್ ಆದ್ಮೇಲೆನೆ ಇವಳು ಆ ಚೀಫ್ ಲೇಡಿ ಅವ್ರ ಹಸ್ಬೆಂಡ್ ನ ಸಾಯಿಸ್ಬಿಟ್ಲು ಅಂತ ಅನ್ಕೊಂಡಿದ್ದವ್ರು ಮಾನ್ಸ್ಟರ್ ಆಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಇವಳೆ ಅವ್ರನ್ನ ಸಾಯಿಸ್ಬಿಟ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಇರೋರೆಲ್ಲ ಅನ್ಕೊಳ್ತಾ ಇರ್ತಾರೆ. ಅದರಿಂದ ಚೀಫ್ ಲೇಡಿ ಕೂಡ ನಮ್ ಹೀರೋಯಿನ್ ಅಂದ್ರೆ ಕೋಪ ಅಂತ ಕಾಣಿಸುತ್ತೆ. ಅದಕ್ಕೆ ಇವ್ರಿಬ್ಬರನ್ನ ಅವಳು ಎಲ್ಲೋಗ್ತಾಳೆ ಬರ್ತಾಳೆ ಅಂತ ಹೇಳ್ಬಿಟ್ಟು ಫಾಲೋ ಮಾಡಕ್ ಹೇಳಿರೋದು. ನಮ್ ಹೀರೋಯಿನ್ ಹಂಗೆ ಅಲ್ಲಿಂದ ಹೋಗ್ತಾಳೆ. ಆದ್ರೆ ಇವಳನ್ನ ಫಾಲೋ ಮಾಡ್ಕೊಂಡ್ ಬರ ಅವ್ರಿಬ್ರು ಅಲ್ಲಿ ಪಕ್ಕದಲ್ಲಿರೋ ಒಂದು ಅಂಗಡಿ ಒಳಗಡೆ ಹೋಗ್ಬಿಟ್ಟು ತಿನ್ನಕ್ ಏನೆಲ್ಲ ಐಟಮ್ಸ್ ಇದೆ, ಇಷ್ಟು ದಿನ ಆಯ್ತು ಇದನ್ನೆಲ್ಲ ತಿಂದು ಅಂತ ಹೇಳ್ಬಿಟ್ಟು ಹಂಗೆ ತಿಂತಾ ಇರ್ತಾರೆ. ಆಗ ಈ ರೆಡ್ ಕಲರ್ ಶಾರ್ಟ್ಸ್ ಹಾಕೊಂಡಿರೋ ಜೊತೆ ಇನ್ನೊಬ್ಬ ಇರ್ತಾನಲ್ಲ ಸಣ್ಣಕ್ಕೆ, ಅವನು ಹೌದು ಚೀಫ್ ಲೇಡಿ ಏನಕ್ಕೆ ನಮ್ ಹೀರೋಯಿನ್ ಫಾಲೋ ಮಾಡಕ್ ಕೇಳಿದ್ರು, ಅದ್ರಲ್ಲೂ ಇವಳೇನಕ್ ಅವಾಗ ಇತರ ಹೊರಗಡೆ ಬರ್ತಾಳೆ, ಏನಂತ ಕೆಲಸ ಮಾಡ್ತಿದ್ದಾಳೆ ಇವಳು ಅಂತ ಹೇಳಿದಾಗ ಈ ರೆಡ್ ಕಲರ್ ಶಾರ್ಟ್ಸ್ ಅವ್ನ್ಗೆ ಇವಾಗ ಫ್ಲಾಶ್ ಆಗುತ್ತೆ. ನನ್ಗೆ ಇವಾಗ ಫ್ಲಾಶ್ ಆಯ್ತು ಕಣೋ, ಆ ಚೀಫ್ ಲೇಡಿ ಅವ್ರ ಹಸ್ಬೆಂಡ್ ನ ಇವಳೆ ಅಲ್ವಾ ಸಾಯಿಸಿದ್ದು, ಸೊ ಇವಳು ಹಿಂದ್ಗಡೆನೆ ಹೋಗ್ಬಿಟ್ಟು ನಮ್ಮನ್ ಸಾಯಿಸಕ್ಕೆ ಅಂತ ಅವ್ರು ಇಂಟು ಕೊಟ್ಟಿರೋದು. ಈಗ ನಾವ್ ಅವ್ರನ್ನ ಸಾಯಿಸಿದ್ರೆ ಆ ಚೀಫ್ ಲೇಡಿ ಹತ್ರ ನಮ್ಗೆ ಒಳ್ಳೆ ಹೆಸರು ಸಿಗುತ್ತೆ ಅಂತ ಹೇಳ್ಬಿಟ್ಟು ಈಗ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಸಾಯಿಸ್ಬೇಕು ಅಂತ. ಆದ್ರೆ ಅವ್ರು ಅಲ್ಲಿಂದ ಹೊರಗಡೆ ಬರೋಷ್ಟ್ರಲ್ಲಿ ಮೆಂಟಲ್ ಒಬ್ಬ ಇರ್ತಾನಲ್ಲ, ಅವನೊಂದ್ ಗನ್ ಎತ್ಕೊಂಡು ಪಾಯಿಂಟ್ ಔಟ್ ಮಾಡಿ ನಿಂತಿರ್ತಾನ. ಅಷ್ಟೇ ಇದನ್ನ ನೋಡಿದ ತಕ್ಷಣ ಅವ್ರಿಗೆ ಭಯ ಆಗುತ್ತೆ, ಎಲ್ಲಿ ಶೂಟ್ ಮಾಡ್ಬಿಡ್ತಾನೋ ಅಂತ. ಆದ್ರೆ ಅವನನ್ನೇ ತಳ್ಬಿಟ್ಟು ಆ ಗನ್ನ ಕಿತ್ಕೊಳ್ತಾರೆ. ನೋಡಿದ್ರೆ ಪಕ್ಕದಲ್ಲಿ ಯಾರೋ ಒಬ್ಬ ಸತ್ ಬಿದ್ದಿರ್ತಾನೆ, ಅವ್ನ ಪಕ್ಕದಲ್ಲಿ ಇರೋ ಗನ್ನೇ ಇದು. ಈಗ ಅದನ್ನ ಎತ್ಕೊಂಡು ಹಂಗೆ ನಮ್ಮ ಹೀರೋಯಿನ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಮತ್ತೆ ಮಿಲಿಟರಿ ಅವ್ರನ್ನ ತೋರಿಸ್ತಾರೆ. ಅವರು ಬೇಕಾಗಿರೋ ಐಟಮ್ಸ್ ನೆಲ್ಲ ಎತ್ತಿಟ್ಕೊಳ್ಬೇಕಾದ್ರೆ ಅಲ್ಲೊಂದ್ ಮಾನ್ಸ್ಟರ್ ಬರೋದನ್ನ ಗಮನಿಸ್ತಾರೆ. ಆ ಮಾನ್ಸ್ಟರ್ ನೋಡೋದಕ್ಕೆ ಯಾವ್ದೋ ಒಂದು ಮದ್ವೆ ಡ್ರೆಸ್ ಅಲ್ಲಿ ಇರೋ ತರ ಇದೆ. ನೋಡಿದ್ರೆ ಅಪಾಯ ಆಗೋ ತರ ಏನು ಇಲ್ಲ. ಆ ಮಾನ್ಸ್ಟರ್ ಒಳ್ಳೆ ಮಾನ್ಸ್ಟರ್. ಅದಲ್ಲಿ ಏನೇನೋ ಹುಡುಕ್ತಾ ಇರುತ್ತೆ. ಏನಂದ್ರೆ ಅದ್ರ ಕೈಲಿ ಒಂದು ರಿಂಗ್ ಎಲ್ಲೋ ಮಿಸ್ ಆಗ್ಬಿಟ್ಟಿರುತ್ತೆ. ಈಗ ಆ ರಿಂಗ್ ನ ಹುಡುಕ್ತಾ ಇರುತ್ತೆ. ಆ ರಿಂಗ್ ನ ಎತ್ಕೊಳ್ಳುತ್ತೆ. ಇವ್ರು ಯಾರು ಅದನ್ನ ಶೂಟ್ ಮಾಡೋದಿಲ್ಲ. ಇದು ಒಳ್ಳೆ ಮಾನ್ಸ್ಟರ್ ಬಿಡು, ಏನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿರೋನೊಬ್ಬ ಅವ್ನ ಗನ್ನಲ್ಲಿ ಇರೋ ಒಂದು ಪೇಂಟ್ ನ ಅದ್ರ ಮೇಲೆ ಹಾಕ್ತಾನೆ, ಗ್ರೀನ್ ಕಲರ್ ಪೇಂಟ್. ಅದರಿಂದ ಇದೇನು ಅಪಾಯ ಅಲ್ಲ ಅಂತ ಗೊತ್ತಾಗುತ್ತೆ ಇನ್ನೊಬ್ರಿಗೆ. ಅವರೆಲ್ಲ ಅಲ್ಲಿಂದ ಹೋಗ್ಬೇಕಾದ್ರೆ ಮಾನ್ಸ್ಟರ್ ಇವರಲ್ಲೊಬ್ಬ ಸೋಲ್ಜರ್ ನ ನೋಡ್ಬಿಟ್ಟು ಮೋಸ್ಟ್ಲಿ ಇವ್ರ ಫ್ಯಾನ್ಸಿ ತರ ಇದ್ದ ಅಂತ ಕಾಣಿಸುತ್ತೆ. ಆ ಸೋಲ್ಜರ್ ಹತ್ರ ಹೋಗ್ತಾ ಇರುತ್ತೆ. ಇದನ್ನ ನೋಡಿ ಅಲ್ಲಿರೋ ಆಫೀಸರ್ ಎಲ್ಲ ಗೆಲಿ ಮಾಡ್ತಾ ಇರ್ತಾರೆ. ಅದನ್ನ ಮದ್ವೆ ಮಾಡ್ಕೋಬೇಕಂತ ಇದೆ ಕಣೋ, ಕರ್ಕೊಂಡೋಗ್ ಮದ್ವೆ ಮಾಡ್ಕೋ ಹೋಗು ಅಂತ ಹೇಳ್ಬಿಟ್ಟು ಗೆಲಿ ಮಾಡ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಮಾನ್ಸ್ಟರ್ ನ ದೂರ ಕರ್ಕೊಂಡು ಹೋಗ್ಬೇಕು ಅಂತ ಅವ್ನ ಆ ಕಡೆ ಕರ್ಕೊಂಡು ಹೋಗ್ತಾನೆ. ಈಗ ಇನ್ನೊಂದ್ ಕಡೆ ಬೇಸ್ಮೆಂಟ್ ಅಲ್ಲಿ ಇರೋ ಜನನ ತೋರಿಸ್ತಾರೆ. ಅಲ್ಲೆಲ್ಲ ಜನ ಕಾಯ್ಕೊಂಡು ಕೂತಿರ್ತಾರೆ. ಏನಕ್ಕಂತ ನೋಡಿದ್ರೆ ಚೀಫ್ ಲೇಡಿಗೋಸ್ಕರ. ಯಾಕಂದ್ರೆ ಚೀಫ್ ಲೇಡಿ ಇಲ್ಲಿರೋ ಜನನ ಅಂದ್ರೆ ಒಂದ್ 4 ಜನನ ಕರ್ಕೊಂಡೋಗಿ ಹೊರಗಡೆ ಸ್ಟೇಡಿಯಂ ಹೊರಗಡೆ ಏನಾದ್ರು ಕೆಲಸ ಇದ್ರೆ ಅದನ್ನ ಮಾಡಿಸ್ತಾ ಇರ್ತಾರೆ. ಆತರ ಇವತ್ತು ಬಂದಿರ್ತಾರೆ ಎಲ್ಲರೂ ನಾನ್ ಬರ್ತೀನಿ ಅಂತ ಕೇಳ್ತಾ ಇರ್ತಾರೆ. ಇವರೆಲ್ಲ ಏನಕ್ಕೆ ಇಷ್ಟಿದಾಗ ಕೇಳ್ತಾರೆ ಅಂದ್ರೆ ಈ ತರ ಹೊರಗಡೆ ಕೆಲ್ಸಕ್ಕೆ ಕರ್ಕೊಂಡು ಹೋಗೋರ್ಗೆ ಇವ್ರು ಎಕ್ಸ್ಟ್ರಾ ರಿವಾರ್ಡ್ ಅಂತ ಕೊಡ್ತಾರೆ. ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ ಏನಾದ್ರು ಕೊಡ್ತಾರೆ. ಅದರಿಂದ ಇಲ್ಲಿರೋರೆಲ್ಲ ನಾನ್ ಬರ್ತೀನಿ ಅಂತ ಕೇಳ್ತಾರೆ. ಆದ್ರೆ ಚೀಫ್ ಲೇಡಿ ಒಂದ್ 4 ಜನನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಜಾಗದಲ್ಲಿ ಆ ಪ್ರೀಸ್ಟ್ ಕೂಡ ಇರ್ತಾರೆ. ಅವ್ರು ಇದಕ್ಕೂ ಮುಂಚೆ ಗೇಮ್ ಅಲ್ಲೆಲ್ಲ ವಿನ್ ಆಗಿರ್ತಾರಲ್ಲ, ಆ ಬ್ಯಾಟ್ರೀಸು, ಶೆಲ್ಸ್ ಮತ್ತೆ ಕ್ಯಾಂಡಲ್ಸ್ ಅದನ್ನೆಲ್ಲ ಅಲ್ಲಿರೋರ್ಗೆಲ್ಲ ಕೊಡ್ತಾರೆ. ಅದನ್ನೆಲ್ಲ ತಗೊಂಡ್ ಎಲ್ಲರೂ ತುಂಬಾನೇ ಥ್ಯಾಂಕ್ ಯು ಫಾದರ್ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಲ್ಲೊಂದು ಹುಡುಗಿ ಕೂತಿರ್ತಾಳೆ. ಈ ಹುಡುಗಿನ ನೀವು ಫಸ್ಟ್ ನೋಡಿರ್ತೀರಾ. ಆ ಸೋಲ್ಜರ್ ಇರುತ್ತೆ ಲವಲ್ ಇರ್ತಾಳಲ್ಲ, ಆ ಹುಡುಗಿನೇ. ಕೈಗೆಲ್ಲ ಗಾಯ ಆಗಿರುತ್ತೆ. ಇದನ್ನ ನೋಡಿ ಆ ಸೋಲ್ಜರ್ ಕೂಡ ಒಂದ್ ಮೆಡಿಸನ್ ನ ತಗೊಂಡ್ಬರ್ತೀನಿ ಅಂತ ಹೇಳಿರ್ತಾನಲ್ಲ, ಆ ಹುಡುಗಿನೇ ನೋಡ್ಬಿಟ್ಟಿಗೆ ಫಾದರ್ ಹೇಳ್ತಾರೆ, ನಿನ್ನ ನೋಡಿದ್ರೆ ಅಯ್ಯೋ ಅನಿಸ್ತಾ ಇದೆ ಅಮ್ಮ, ನಿನ್ಗೆ ಆದಷ್ಟು ಬೇಗ ಉಣ್ಣು ವಾಸಿ ಆಗ್ಲಿ, ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ ಅಂತ ಹೇಳ್ತಾನೆ. ಈಗ ಇನ್ನೊಂದ್ ಕಡೆ ಮತ್ತೆ ಸೋಲ್ಜರ್ಸ್ ನ ತೋರಿಸ್ತಾರೆ. ಅದ್ರಲ್ಲಿ ಇಬ್ರು ಸೋಲ್ಜರ್ ಮಾತ್ರ ಬೇರೆ ಯಾವ್ದೋ ಜಾಗಕ್ಕೆ ಬಂದಿದಾರಲ್ಲ, ಏನೋ ಹುಡುಕ್ತಾ ಇದಾರೆ ಅಂತ ಕಾಣಿಸುತ್ತೆ. ಅಲ್ಲಿ ತುಂಬಾನೇ ಮ್ಯಾಪ್ ಎಲ್ಲ ಇರುತ್ತೆ. ಅದ್ರಲ್ಲಿ ಈ ಸೋಲ್ಜರ್ ಒಂದು ಹಾಸ್ಪಿಟಲ್ ನ ಮಾತ್ರ ನೋಡ್ತಾ ಇರ್ತಾನೆ. ಯಾಕಂದ್ರೆ ಈಗ ಈ ಹುಡುಗಿಗೆ ಮಯೂಷರ್ ಇಲ್ವಲ್ಲ, ಅವಳ ಲವರ್ಗೆ, ಅಂದ್ರೆ ಇದಕ್ಕೂ ಮುಂಚೆ ಬೇಸ್ಮೆಂಟ್ ಅಲ್ಲಿ ನೋಡಿದ್ವಲ್ಲ ಆ ಹುಡುಗಿಗೆ ಬೇಕಾಗಿರೋ ಮೆಡಿಸಿನ್ ಹಾಸ್ಪಿಟಲ್ ಅಲ್ಲಿ ಸಿಗೋದು. ಸೊ ಹಾಸ್ಪಿಟಲ್ ಹೋಗ್ಬೇಕು ಅಂತ ಮ್ಯಾಪ್ ಅಲ್ಲಿ ಜಾಗನ ನೋಡ್ಕೊಳ್ತಾನೆ. ಈಗ ಅಲ್ಲಿಂದ ಹೊರಗಡೆ ಬಂದ್ಮೇಲೆ ಇನ್ನೊಬ್ಬ ಸೋಲ್ಜರ್ ಆ ಕಡೆ ಹೋದ್ರೆ ಇವನು ಇನ್ನೊಂದ್ ದಾರಿಯಲ್ಲಿ ತಪ್ಪಿಸ್ಕೊಂಡು ಹೊಟ್ಟೋಗ್ತಾನೆ. ಇವನ ಹೆಸರು ಯಂಗ್ ಅಂತ ಹೇಳ್ಬಿಟ್ಟು ಇವನು ಹಾಸ್ಪಿಟಲ್ ಕಡೆಗೆ ಹೋಗ್ತಾ ಇರೋದು. ಈ ಸೋಲ್ಜರ್ಸ್ ಗೆಲ್ಲ ಹೇಳಿದ್ರೆ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ಬಿಟ್ಟು ಇವನೇ ಸಪರೇಟ್ ಆಗಿ ಹೊರಟೋಗ್ತಾನೆ. ಈಗ ಮತ್ತೆ ಚೀಫ್ ಲೇಡಿನ ತೋರಿಸ್ತಾರೆ. ಹೊರಗಡೆ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಜನಗಳನ್ನೆಲ್ಲ ಹೊರಗಡೆ ಕರ್ಕೊಂಡು ಡೋರ್ ಲಾಕ್ ಮಾಡ್ಬೇಕು ಅಂತ ನೋಡಿದಾಗ ಆ ಕ್ಯಾನ್ಸರ್ ಬಂದಿರತ್ತಲ್ಲ ಒಂದು ಲೇಡಿ, ಅಯ್ಯಮ್ಮ ಕೂಡ ನಾನು ಬರ್ತೀನಿ ಅಂತ ಕೇಳ್ತಾರೆ. ಆದ್ರೆ ಚೀಫ್ ಲೇಡಿ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಅಮ್ಮ ಹೇಳ್ತಾರೆ, ನನಗ್ ಮೈ ಹುಷಾರಿಲ್ಲ, ಸ್ವಲ್ಪ ಹೊರಗಡೆ ಬಂದೆ ಫ್ರೆಶ್ ಏರ್ ಸಿಕ್ತಂಗಿರುತ್ತೆ, ದಯವಿಟ್ಟು ನನ್ನ ಹೊರಗಡೆ ಬಿಡಿ, ನಾನು ಬರ್ತೀನಿ ಅಂತ ಕೇಳ್ತಾಳೆ. ಅಮ್ಮ ಇತ್ರ ಅಯ್ಯೋ ಅಂತ ಕೇಳೋದನ್ನ ನೋಡ್ಬಿಟ್ಟು ನಮ್ ಚೀಫ್ ಲೇಡಿ ಕೂಡ ಪಾಪ ಅನ್ನಿಸ್ಬಿಟ್ಟು ಸರಿ ಬಾ ಅಂತ ಹೇಳ್ಬಿಟ್ಟು ಅಯ್ಯಮ್ಮನ ಕೂಡ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಈಗ ಸ್ಟೇಡಿಯಂ ನ ತೋರಿಸ್ತಾರೆ ನೋಡಿ. ಆ ಸ್ಟೇಡಿಯಂ ಅರ್ಧ ಹಾಳಾಗ್ಬಿಟ್ಟಿರುತ್ತೆ. ಇನ್ ಇರೋದನ್ನ ಮಾತ್ರ ಇವ್ರೇನೋ ಸರಿ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಇರೋ ಒಬ್ಳು ಮಾತ್ರ ಆರಾಮಾಗಿ ಅಲ್ಲಿರೋ ಒಂದು ಕಲ್ ಮೇಲೆ ಅವಳ ಕೂದಲನ್ನೆಲ್ಲ ಬಿಡ್ಸಾಕೊಂಡು ಜಮ್ ಅಂತ ಮಲ್ಗಿರ್ತಾಳೆ. ಒಳಗಡೆ ಇರೋರೆಲ್ಲ ಹೊರಗಡೆ ಬರ್ಬೇಕು ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಕೇಳ್ಕೊಂಡು ನಾನ್ ಬರ್ತೀನಿ ಅಂತ ಕೇಳಿದ್ರೆ ಇವಳು ಮಾತ್ರ ಹೆಂಗಪ್ಪ ಆರಾಮಾಗಿ ಬಂದ್ಲು ಅಂತ ನೋಡಿದ್ರೆ ಇವಳು ಬೇರೆ ಯಾರು ಅಲ್ಲ, ಚೀಫ್ ಲೇಡಿ ಅವ್ರ ಮಗಳೇ. ಅಷ್ಟೇ ಅಲ್ಲ, ಇವಳ ಜೊತೆ ಅವಳ ಫ್ರೆಂಡ್ ಒಬ್ಳು ಇರ್ತಾಳೆ. ಈ ಕಲ್ ಮೇಲೆ ಮಲ್ಗಿದಾಳ, ಅವಳ ಹೆಸರು ಮಿನ್ ಅಂತ ಹೇಳ್ಬಿಟ್ಟು. ಅವಳು ಬಂದ್ಬಿಟ್ಟು ಅವಳ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾಳೆ, ಅಲ್ಲೋಡು ಅಲ್ಲಿ ಕಾಣಿಸ್ತದಲ್ಲ ಅಪಾರ್ಟ್ಮೆಂಟ್ಸ್
ಬಿಲ್ಡಿಂಗ್ಸ್ ಅದೆಲ್ಲ ನಂದೆ ಅಂತ ಹೇಳಿದ್ರೆ ಅವಳ ಫ್ರೆಂಡ್ ಹೇಳ್ತಾಳೆ ಏ ಇಲ್ಲ ಕಣೆ ಅದೆಲ್ಲ ನಂದು ಅಂತ ಹೇಳ್ಬಿಟ್ಟು. ಒಬ್ಬೊಬ್ರಿಗೆ ಒಂದೊಂದು ಪ್ರಾಬ್ಲಮ್ ಅಂದ್ರೆ ಇವ್ರಿಗೆ ಈ ಪ್ರಾಬ್ಲಮ್. ಹಂಗೆ ಅವಳ ಕಲ್ ಮೇಲೆ ಮಲ್ಕೊಂಡು ರಿಲ್ಯಾಕ್ಸ್ ಆಗ್ತಾ ಇರ್ಬೇಕಂದ್ರೆ ಪಕ್ಕದಲ್ಲೇ ಆ ಸೋಲ್ಜರ್ ಜಂಗ್ ಇರ್ತಾನೆ. ಅವನ ನೋಡ್ಬಿಟ್ಟು ಹಂಗೆ ಸೈಟ್ ಹೊಡಿತಾ ಇರ್ತಾಳೆ. ಅವ್ನು ಎಷ್ಟು ಚೆನ್ನಾಗಿದ್ದ ನೋಡು, ಎಷ್ಟು ಚೆನ್ನಾಗಿ ನತನ್ ನೋಡು ಅಂತ ಹೇಳ್ಬಿಟ್ಟು ಹಂಗೆ ಲೈನ್ ಆಗ್ತಾ ಇರ್ತಾಳೆ. ಆದ್ರೆ ನೋಡ್ಬಿಟ್ಟು ಅವ್ರ ಫ್ರೆಂಡ್ ಕೇಳ್ತಾಳೆ ಏ ಏನು ನಿನ್ ಜಂಗ್ ನ ಲವ್ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು. ಆದ್ರೆ ಇವಳು ಇಲ್ಲ ಇಲ್ಲ ಆತರ ಎಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ನಾಚಿಕೆ ಪಟ್ಕೊಳ್ತಾಳೆ. ಈಗ ಮತ್ತೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳ ಹಂಗೆ ಹೋಗ್ತಾ ಇರ್ತಾಳಲ್ಲ, ಹಿಂದ್ಗಡೆ ಇವ್ರು ಫಾಲೋ ಮಾಡ್ಕೊಂಡ್ ಬರ್ತಾ ಇರೋದನ್ನ ಎದುರುಗಡೆ ಇರೋ ಒಂದು ಕಾರ್ ಮಿರರ್ ಅಲ್ಲಿ ನೋಡ್ಬಿಡ್ತಾಳೆ. ಅದ್ರಲ್ಲಿ ಬೇರೆ ಕೈಯಲ್ಲಿ ಗನ್ ಇಟ್ಕೊಂಡಿದ್ದಾನಲ್ಲ, ಏನ್ ಮಾಡ್ತಾನೋ ಏನೋ ಅಂತ ಹೇಳ್ಬಿಟ್ಟು ನಮ್ಮ ಹೀರೋಯಿನ್ ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇವ್ನು ಹಂಗೆ ಫಾಲೋ ಮಾಡ್ಕೊಂಡ್ ಬರ್ತಾನೆ. ಆಮೇಲೆ ನಮ್ಮ ಹೀರೋಯಿನ್ ಹೋಗ್ಬಿಟ್ಟು ಒಂದು ಜಾಗದಲ್ಲಿ ಬಚ್ಚಿಟ್ಕೊಂಡ್ಬಿಡ್ತಾಳೆ. ಈ ಗ್ಯಾಪ್ ಅಲ್ಲಿ ಇವ್ರ ಜೊತೆ ಮೆಂಟಲ್ ಒಬ್ಬ ಇದ್ದಲ್ಲ, ಅವ್ನ್ ಮಾತ್ರ ಸಪರೇಟ್ ಆಗಿ ಯಾವ್ದೋ ಒಂದ್ ಜಾಗ ಕೊಟ್ಟೋಗಿರ್ತಾನೆ. ಇನ್ನೊಂದ್ ಕಡೆ ಮತ್ತೆ ಸ್ಟೇಡಿಯಂ ಜಾಗದಲ್ಲಿ ತೋರಿಸ್ತಾರೆ. ಆ ಚೀಫ್ ಲೀಡರ್ ಜೊತೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರಲ್ಲ, ಆಗ ಆ ಮೆಂಟಲ್ ಹುಡುಗ ಅವ್ರ ಅಮ್ಮ ಇರ್ತಾರಲ್ಲ, ಅವ್ರ ಮಾತ್ರ ಇಲ್ಲಿ ತಪ್ಪಿಸ್ಕೊಂಡು ಓಡೋಗ್ಬೇಕು ಅಂತ ಟ್ರೈ ಮಾಡ್ತಾರೆ. ಇದನ್ನ ಅವ್ರು ನೋಡ್ಬಿಟ್ಟು ಹಂಗೆ ಓಡಿಸ್ಕೊಂಡ್ ಬರ್ತಾರೆ. ಆದ್ರೆ ಮಿಲಿಟರಿ ಅವರು ಈ ಸ್ಟೇಡಿಯಂ ಸುತ್ತಾನು ಮಾನ್ಸ್ಟರ್ಸ್ ಯಾವ್ದು ಬರಬಾರ್ದು ಅಂತ ಅಲ್ಲಲ್ಲಿ ಲ್ಯಾಂಡ್ ಬಾಂಬ್ಸ್ ನ ಸೆಟ್ ಮಾಡಿರ್ತಾರೆ. ಅದು ಗೊತ್ತಿಲ್ಲದೆ ಲೇಡಿ ಅದ್ರ ಮೇಲೆ ಕಾಲ್ ಇಟ್ಬಿಡ್ತಾರೆ. ಫುಲ್ ಭಯ ಆಗ್ಬಿಡುತ್ತೆ. ಇವಾಗ ಯಮ ಏನಾದ್ರು ಕಾಲ್ ಎತ್ತಿದ್ರೆ ಅಷ್ಟೇ ಯಮ ಕತೆ ಮುಗೀತು, ಬಾಡಿ ಫುಲ್ ಪೀಸ್ ಆಗ್ಬಿಡುತ್ತೆ. ಹಂಗೆ ಪಾಪ ತುಂಬಾ ಭಯದಿಂದಾನೆ ಹಂಗೆ ನಿಂತಿರ್ತಾರೆ. ಇದನ್ನ ನೋಡಿ ಜಂಗಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅವ್ರು ಬಂದಂಗೆ ಗಟ್ಟಿಯಾಗಿ ಅವ್ರ ಕಾಲ್ನ ಹಿಡ್ಕೊಂಡು ಅಮ್ಮ ನಿಮ್ಗೇನು ಆಗಲ್ಲ, ನಾನಿದ್ದೀನಿ, ನೀವ್ ಧೈರ್ಯವಾಗಿರಿ ಅಂತ ಹೇಳ್ತಾನೆ. ಇದನ್ನ ನೋಡ್ಬಿಟ್ಟ ಚೀಫ್ ಲೇಡಿ ಕೇಳ್ತಾಳೆ ನಿನ್ಗ ಬಾಂಬ್ ನ ಡಿಫ್ಯೂಸ್ ಮಾಡೋದ್ ಗೊತ್ತಾ ಅಂತ. ಅದಕ್ ಜಂಗ್ ಇಲ್ಲ ನನಗ್ ಗೊತ್ತಿಲ್ಲ ಅಂತ ಹೇಳ್ತಾನೆ. ಮತ್ತೆ ನೀನು ಆಯಮ್ಮಗೆ ಅಷ್ಟು ಧೈರ್ಯವಾಗಿ ಹೇಳ್ತಾ ಇದೆಯಾ ನಿನ್ಗೇನು ಆಗಲ್ಲ ಅಂತ ಹೇಳ್ಬಿಟ್ಟು ಅಂದಾಗ ನನಗ್ ಗೊತ್ತು, ಬೇರೆಯವ್ರು ಬರೋವರೆಗೂ ನಾನ್ ಇವ್ರಿಗೆ ಕಾವಲಾಗಿರ್ತೀನಿ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಆ ಲೇಡಿ ಮೂಗಿಂದ ಬ್ಲಡ್ ಡ್ರಾಪ್ ಆಗಿ ಬೀಳ್ತಾ ಇರುತ್ತಾ. ಅಷ್ಟೇ ಈಗ ಆಯಮ್ಮನು ಸ್ವಲ್ಪ ಮಾನ್ಸ್ಟರ್ ಆಗ್ತಾ ಇರ್ತಾಳೆ. ಈಗ ಎಮ್ಮ ಪೂರ್ತಿ ಮಾನ್ಸ್ಟರ್ ಆಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಆ ಜಂಗನ ಅವ್ನು ಇಲ್ಲೇ ಬಿಟ್ಬಿಟ್ಟು ಹೋಗ್ತಾನ ಅಥವಾ ಎಮ್ಮನ್ನ ಕಾಪಾಡ್ತಾನ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಮೆಂಟಲ್ ಅವನ್ನ ತೋರಿಸ್ತಾರೆ. ಅವನು ಒಂದು ಪಾರ್ಕ್ ತರ ಇರೋ ಜಾಗಕ್ಕೆ ಹೋಗಿರ್ತಾನಲ್ಲ, ಅಲ್ಲಿ ಅವ್ರ ಅಮ್ಮಗೆ ಸಿಗೋ ಏನಾದ್ರು ಐಟಮ್ಸ್ ಏನಾದ್ರು ಇರ್ತಾ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತಾನೆ. ಅಲ್ಲಿ ಸಿಕ್ಕೋ ಬಾಟಲ್ಸ್ ಎಲ್ಲ ಎತ್ತಿ ಜೋಬಲ್ ಹಾಕೊಳ್ತಾ ಇರ್ತಾನೆ. ಹಂಗೆ ನೋಡಿದ್ರೆ ಅಲ್ಲಿ ತುಂಬಾನೇ ಹೂಗಳೆಲ್ಲ ಇರುತ್ತೆ. ಅದ್ರ ಮಧ್ಯೆ ತುಂಬಾನೇ ಕ್ಯೂಟ್ ಆಗಿ ಒಂದ್ ಹುಡುಗಿ ಮಲಗಿರ್ತಾಳೆ. ಇದನ್ನ ನೋಡ್ಬಿಟ್ಟು ಮೆಂಟಲ್ ಅವನು ಅಯ್ಯೋ ಯಾಕೆ ಹುಡುಗಿ ಇಲ್ಲಿ ಮಲಗಿದಲ್ಲಿ ಇಲ್ಲೆಲ್ಲ ಮಲಗಬಾರ್ದು ಅಂತ ಹೇಳ್ಬಿಟ್ಟು ಏ ಹುಡುಗಿ ಯಾಕೆ ಇಲ್ಲಿ ಮಲ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಹುಡುಗಿನ ಮುಟ್ಟಿ ಮಾತಾಡಿಸ್ತಾನೆ. ಹುಡುಗಿನ ಮುಟ್ಟಿದ ತಕ್ಷಣ ಇವನ್ಗೆ ಅವ್ರ ಅಮ್ಮ ಜ್ಞಾಪಕ ಎಲ್ಲ ಬರುತ್ತೆ. ಅವನಿಗೆ ಮಾತ್ರ ಅಲ್ಲ, ಇವನ್ ಮೈಂಡ್ ಅಲ್ಲಿ ಏನ್ ನೋಡ್ತಿದೆ ಅಂತ ಹುಡುಗಿ ಕೂಡ ಗೊತ್ತಾಗುತ್ತೆ. ಟಕ್ಕಂತ ಹುಡುಗಿ ಎದ್ಬಿಡ್ತಾಳೆ. ಆಗ ಹುಡುಗಿ ಕಣ್ಣೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ವೈಟ್ ಕಲರ್ ಅಲ್ಲಿ. ಇದಕ್ಕೂ ಮುಂಚೆ ನಮ್ ಹೀರೋಗೂ ಇದ್ದಿರತ್ತೆ ಈ ತರ ಕಣ್ಣು, ಅದೇ ತರ ಇರುತ್ತೆ ಈಗ ಹುಡುಗಿಗೆ. ನನಗ್ ಗೊತ್ತಿಲ್ಲ, ನಾನೇನು ಮಾಡಿಲ್ಲ, ನೀನೇ ನನ್ನ ಮುಟ್ಟಿದ್ದು, ನಿನಗೇನಾದ್ರೂ ಆದ್ರೆ ಅದಕ್ಕೆ ನಾನ್ ಹೊಣೆ ಅಲ್ಲ ಅಂತ ಹೇಳ್ಬಿಟ್ಟು ಅವಳೊಂಥರ ಗಾಬರಿಯಿಂದ ಹೇಳ್ತಾಳೆ. ಆದ್ರೆ ಅವನ ನೋಡಿದ್ರೆ ತುಂಬಾ ಸೈಲೆಂಟ್ ಆಗ್ಬಿಟ್ಟ. ಅವ್ನ ಮೈಂಡ್ ಅಲ್ಲಿ ಏನ್ ನೋಡ್ತಿದ್ದೆ ಅಂತಾನೆ ಗೊತ್ತಿಲ್ಲ. ಅಮ್ಮ ಅಂತ ಅನ್ಕೊಂಡೆ ಸೈಲೆಂಟ್ ಆಗ್ಬಿಟ್ಟ. ಆಗ ನೋಡಿದ್ರೆ ಅವ್ನ ಕೈ ಮೇಲೆ ಏನೋ ಸುಟ್ಟೋಗಿರೋ ಗಾಯ ತರ ಅನ್ಸುತ್ತೆ. ಈಗ ಹೊಸದಾಗಿ ಬಂದಿರೋದು. ಆಮೇಲೆ ಹುಡುಗಿನ ಅಲ್ಲಿಂದ ಹೊರಟೋಗ್ತಾಳೆ. ಈಗ ಮತ್ತೆ ಸ್ಟೇಡಿಯಂ ನ ತೋರಿಸ್ತಾರೆ. ಅಲ್ಲಿ ತರ ಅಪಾಯ ಆಗಿದೆ ಅಲ್ವಾ, ಅದಕ್ಕೆ ಅಲ್ಲಿರೋ ವರ್ಕರ್ಸ್ ನೆಲ್ಲ ಒಳಗಡೆ ಬಿಟ್ಟು ಗೇಟ್ ನ ಲಾಕ್ ಮಾಡ್ಬೇಕು ಅಂತ ನೋಡ್ತಾರೆ. ಆದ್ರೆ ಜಂಗ್ ಈ ತರ ಒಂದು ಅಪಾಯದಲ್ಲಿ ಇರೋದ್ರಿಂದ ಅವ್ರ ಮಗಳಿಗೆ ಜಂಗ್ ಅಂದ್ರೆ ಇಷ್ಟ ಅಲ್ವಾ. ಸೊ ಅಮ್ಮ ಇಲ್ಲಮ್ಮ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಕೂಗ್ತಾ ಇರ್ತಾಳೆ. ಅದಕ್ಕೆ ಅವ್ರ ಅಮ್ಮ ಕೂಡ ಇಲ್ಲ, ಇನ್ನೇನ್ ಹೊರಗಡೆ ಬರ್ಬೇಕಾಗಿರೋದೆಲ್ಲ ನಾನ್ ನೋಡ್ಕೊಳ್ತೀನಿ, ಒಳಗಡೆ ಹೋಗು ಅಂತ ಇವ್ರಂಗೆ ಕಿರ್ಚ್ತಾ ಇರ್ತಾರಲ್ಲ. ಇದರಿಂದ ಮಿನ್ ಫ್ರೆಂಡ್ ಇರ್ತಾಳಲ್ಲ ಇನ್ನೊಬ್ಳು ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡು, ಅವಳಿಗೊಂಥರ ಆಗುತ್ತೆ. ಕಿವಿ ಮುಚ್ಕೊಂಡು ಹಂಗೆ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡ್ತಾಳೆ. ಯಾಕಂದ್ರೆ ಅವಳಿಗೆ ಸೌಂಡ್ ಅಂದ್ರೆ ಆಗಲ್ಲ ಅಂತ ಕಾಣಿಸುತ್ತೆ. ಈ ತರ ಒಬ್ಬೊಬ್ರು ಕಿರ್ಚ್ತಾ ಇರೋದನ್ನ ನೋಡ್ಬಿಟ್ಟು ಆ ಹೆಡ್ ಕಮಾಂಡರ್ ಒಬ್ರು ಇರ್ತಾರಲ್ಲ ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡು, ಅವ್ರಿಗೆ ಸೌಂಡ್ ಬಂದ್ಬಿಟ್ಟು ಏನ್ ನಡೀತಾ ಇದೆ ಇಲ್ಲಿ ಅಂತ ಹೇಳಿದಾಗ ಚೀಫ್ ಲೇಡಿ ಅಲ್ಲಿ ನಡೆದಿರೋದನ್ನೆಲ್ಲ ಹೇಳ್ತಾರೆ. ಸರಿ ಆಯ್ತಂತ ಹೇಳ್ಬಿಟ್ಟು ಈಗ ಕಮಾಂಡರ್ ಕೂಡ ಹೋಗಿ ನೋಡ್ತಾರೆ. ಜಂಗ್ ನ ನೋಡ್ಬಿಟ್ಟು ಫಸ್ಟ್ ನೀನ್ ಕೈ ತೆಗಿ ಅಂತ ಹೇಳ್ತಾರೆ. ಅದಕ್ಕ ಜಂಗ್ ಇಲ್ಲ ಸರ್, ನಾನು ಇವ್ರಿಗೆ ಮಾತ್ ಕೊಟ್ಟಿದ್ದೀನಿ ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೈ ತೆಗಿಯಲ್ಲ ಅಂತ ಹೇಳ್ತಾನೆ. ಅದಕ್ಕಂತ ನೀನ್ ಕೈ ಇಟ್ಕೊಂಡಿದ್ರೆ ನೀನು ಸತ್ತೋಗ್ತೀಯ ಅವ್ರ ಜೊತೆ ಸೇರಿ. ಅಷ್ಟೇ ಅಲ್ಲ ಅವ್ರ ಮೂಗಲ್ ಬೇರೆ ಬ್ಲಡ್ ಬಂದಿದೆ ಅಂತ ಕಾಣಿಸುತ್ತೆ, ಅವ್ರಿನ್ ಮಾನ್ಸ್ಟರ್ ಆಗ್ಬಿಡ್ತಾರೆ ಅಂತ ಹೇಳಿದಾಗ ಜಂಗ್ ಹೇಳ್ತಾನೆ ಅದಕ್ಕಂತ ಹಂಗೆ ಬಿಡಕ್ ಹೇಳ್ತೀರಾ ಸರ್ ಅಂದಾಗ, ಏಯ್ ನಾನು ಅವ್ರನ್ನ ಸಾಯಕ್ ಬಿಡು ಅಂತ ಹೇಳ್ತಾ ಇಲ್ವೋ, ಅವ್ರ ಮೂಗಲ್ ಬ್ಲಡ್ ಬಂದಿದೆ ಅಷ್ಟೇ, ಅವ್ರ ಇನ್ನು ಮಾನ್ಸ್ಟರ್ ಆಗಿಲ್ಲ, ಅವ್ರನ್ನ ಹೆಂಗಾದ್ರೂ ಮಾಡಿ ಕಾಪಾಡೋಣ, ಕೈ ತೆಗಿ ಅಂತ ಹೇಳ್ಬಿಟ್ಟು ಜಂಗ್ ಕೂಡ ಕೈ ತೆಗೆದ್ ಬಿಡ್ತಾನೆ. ಆಮೇಲೆ ಕಮಾಂಡರ್ ಬಂದಲ್ಲಿ ನೋಡ್ತಾರೆ ಅದನ್ನ ಡಿಫ್ಯೂಸ್ ಮಾಡಕ್ ಆಗುತ್ತಾ ಅಂತ ಹೇಳ್ಬಿಟ್ಟು, ಆದ್ರೆ ಡಿಫ್ಯೂಸ್ ಮಾಡಕ್ ಆಗೋ ತರ ಇಲ್ಲ. ಇವ್ರು ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ಕೊಂಡಿರ್ತಾರೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳು ಅವ್ರಿಬ್ರಿಂದ ತಪ್ಪಿಸ್ಕೊಂಡು ಒಂದ್ ಕಾರಲ್ಲಿ ಬಚ್ಚಿಟ್ಕೊಂಡಿರ್ತಾಳೆ. ಅವ್ನ್ ಹಂಗೆ ಬಂದಲ್ಲಿ ಹುಡುಕ್ತಾ ಇರ್ತಾನೆ. ಒಂದ್ ಸ್ಟೇಜ್ ಗೆ ಅವಳಲ್ಲಿ ಬಚ್ಚಿಟ್ಕೊಂಡಿರೋದನ್ನ ನೋಡ್ಬಿಡ್ತಾನೆ. ನಮ್ ಹೀರೋಯಿನ್ ಹಂಗೆ ಆ ಕಾರ್ ಡೋರ್ ನ ಕಾಲಲ್ಲಿ ಜೋರಾಗಿ ಓದಿತಾಳೆ ನೋಡಿ, ಅದನ್ನ ತಗಲ್ಸ್ಕೊಂಡು ಅವ್ನ ಕೆಳಗಡೆ ಬಿದ್ದೋಗ್ತಾನೆ. ಆಮೇಲೆ ನಮ್ ಹೀರೋಯಿನ್ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾಳೆ. ಹಂಗೆ ಅಲ್ಲಿಂದ ಓಡೋಗ್ತಾಳೆ. ಯಾವ್ದೋ ಒಂದು ಗೊಡೋನ್ ತರ ಇದೆ ಜಾಗ, ಆ ಜಾಗದಲ್ಲಿ ಹಂಗೆ ಒಳಗಡೆ ಹೋಗಿ ಎಲ್ಲೋ ಮೇಲೆ ಹತ್ಕೊಂಡ್ಬಿಟ್ಟಿರ್ತಾಳೆ. ಇವ್ರು ಒಳಗಡೆ ಬಂದು ಎಲ್ಲೋದ್ಲು ಈಗ ತಾನೆ ಈ ಕಡೆ ಬಂದ್ಲು ಅಂತ ಹೇಳ್ಬಿಟ್ಟು ಹಂಗೆ ಹುಡುಕ್ತಾ ಇರ್ತಾರೆ. ಅವಳು ನೋಡಿದ್ರೆ ಮೇಲೆ ಯಾವ್ದೋ ಒಂದು ಪೈಪ್ ತರ ಇರುತ್ತೆ, ಆ ಪೈಪ್ ಮೇಲೆ ನಡೀತಾ ಇರ್ತಾಳೆ. ಅವಳಿಗೆ ಏನೋ ವಿಚಿತ್ರವಾಗಿರೋ ಸೌಂಡ್ ಎಲ್ಲ ಬರ್ತಾ ಇರುತ್ತೆ. ಕೆಳಗಡೆ ಇವ್ರಿಬ್ರು ಬಂದಿರ್ತಾರಲ್ಲ, ಇವ್ರಿಬ್ರಿಗೆ ಏನೋ ವಿಚಿತ್ರವಾಗಿ ಸೌಂಡ್ ಬರ್ತಾ ಇರುತ್ತೆ. ಅಷ್ಟೇ ಏನೋ ಬಂದ್ಬಿಡ್ತು ನಮ್ ಹಿಂದೆ ಅಂತ ಹೇಳ್ಬಿಟ್ಟು ನೋಡ್ತಾನೆ, ಹಿಂದೆ ಯಾರೋ ನಡ್ಕೊಂಡ್ ಬರೋ ತರ ಅನ್ಸುತ್ತೆ. ಹಂಗೆ ಹಿಂದೆ ತಿರುಗಿ ಪಟಪಟ ಅಂತ ಶೂಟ್ ಮಾಡ್ತಾ ನೋಡಿ. ಅದೇ ಟೈಮಲ್ಲಿ ಈ ಕಡೆ ಮೇಲೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳು ಯಾವ್ದೋ ಒಂದು ಅಲ್ಗೆ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆ ಟೈಮಲ್ಲಿ ಈ ಫಸ್ಟ್ ಎಪಿಸೋಡ್ ಅಲ್ಲಿ ಒಂದು ಚಿಕ್ಕ ಮಾನ್ಸ್ಟರ್ ನ ನೋಡಿರ್ತೀವಲ್ಲ, ಅವ್ರ ಅಮ್ಮನ್ ಕೂಡ ಪೊಲೀಸರೆಲ್ಲ ಸೇರಿ ಸಾಯಿಸ್ಬಿಡ್ತಾರೆ. ಆದ್ರೆ ಮಗುನ್ ಮಾತ್ರ ಆ ಕಡೆ ಬಿಟ್ಬಿಡ್ತಾರಲ್ಲ, ಆ ಮಗು ಬಂದ್ಬಿಟ್ಟು ನಮ್ ಹೀರೋಯಿನ್ ಮೇಲಿಂದ ತಳ್ಬಿಡುತ್ತೆ. ಅವಳು ಕೆಳಗಡೆ ದಪ್ಪಂತ ಬಂದ್ ಬೀಳ್ತಾಳೆ. ಈಗ ಮತ್ತೆ ಕೆಳಗಡೆ ಇದ್ದಾರಲ್ಲ ಅವ್ರಿಬ್ಬರನ್ನ ತೋರಿಸ್ತಾರೆ. ಅವ್ರು ಯಾರು ಅಂತ ಹೇಳ್ಬಿಟ್ಟು ಗನಲ್ಲಿ ಶೂಟ್ ಮಾಡ್ಬಿಟ್ಟಿದ್ರಲ್ಲ, ಯಾರಂತ ನೋಡಿದ್ರೆ ಇದಕ್ಕೂ ಮುಂಚೆ ಪಾರ್ಕ್ ಅಲ್ಲಿ ಇದ್ಲಲ್ಲ ಒಂದ್ ಹುಡುಗಿ, ಆ ಮೆಂಟಲ್ ಅವಳನ್ನು ಕೂಡ ಮುಟ್ಕೊಂಡಾಗ ಅವ್ನಿಗೇನೋ ಆಯ್ತಲ್ಲ, ಆ ಹುಡುಗಿ. ಅದನ್ನ ನೋಡ್ಬಿಟ್ಟು ಇವ್ರಲ್ಲಿ ಸಣ್ಣಕ್ಕೊಬ್ಬ ಇರ್ತಾನಲ್ಲ, ಅವ್ನ ಹತ್ರ ಹೋಗಿ ನೋಡ್ತಾನೆ. ಆಗ ಸಡನ್ ಆಗಿ ಹುಡುಗಿ ಕಣ್ಬಿಟ್ಟು ಅವ್ನ ಕೈ ನಂಗೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾಳೆ ನೋಡಿ. ಅವಾಗ ಇವಳ ಕಣ್ಣು ಫುಲ್ ವೈಟ್ ಆಗಿ ಚೇಂಜ್ ಆಗುತ್ತೆ. ಇವಳ್ದು ಮಾತ್ರ ಅಲ್ಲ, ಅವನು ಏನೋ ಒಂಥರ ಚೇಂಜ್ ಆಗ್ತಾ ಇರ್ತಾನೆ. ಅವ್ನ್ಗೆ ಏನಾಯ್ತು ಅಂತ ಗೊತ್ತಿಲ್ಲ. ಅವ್ನ
ಹಂಗೆ ಎದ್ದೋಗ್ಬಿಟ್ಟು ಅವ್ನು ಇನ್ನೊಬ್ಬ ಗನ್ ಇಟ್ಕೊಂಡಿರ್ತಾನಲ್ಲ ಕರೆಕ್ಟ್ ಆಗಿ ಹೋಗಿ ಅವ್ನ ನೆತ್ತಿಗೆ ಇಟ್ಕೊಂಡು ನಾನೊಂದ್ ಮಾನ್ಸ್ಟರ್ ಆಗ್ಬಿಟ್ಟೆ, ನನ್ನ ಸಾಯಿಸ್ಬಿಡು ಅಂತ ಹೇಳ್ತಾನೆ. ಈಗ ನೋಡಿದ್ರೆ ಅವ್ನ ಕಣ್ ಕೂಡ ಚೇಂಜ್ ಆಗಿರುತ್ತಲ್ಲ, ಇವ್ನ್ಗೂ ಬೇರೆ ದಾರಿ ಕಾಣಿಸ್ತೆ, ಶೂಟ್ ಮಾಡ್ಬಿಡ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಹುಡುಗಿ ಹತ್ರ ಹೋಗ್ಬೇಕು ಅಂತ ಬರ್ತಾನ ನೋಡಿ, ಹಿಂದ್ಗಡೆಯಿಂದ ಅವ್ನ ಫ್ರೆಂಡ್ ಹಂಗೆ ಎದ್ದೇಳ್ತಾನ. ಅವ್ನ ಹತ್ತತ್ರ ಈಗ ಜಾಂಬಿ ತರನೇ ಚೇಂಜ್ ಆಗ್ಬಿಟ್ಟಿರ್ತಾನೆ, ಹಂಗೆ ಎದ್ದೇಳ್ತಾನೆ. ಇವ್ರದೊಂದ್ ಕಡೆ ಅಂದ್ರೆ ಇನ್ನೊಂದ್ ಕಡೆ ಆ ಮಿಲಿಟರಿ ಅವ್ರನ್ನ ತೋರಿಸ್ತಾರೆ. ಅವ್ರಿಗೆ ಬೇಕಾಗಿರೋ ಐಟಮ್ಸ್ ನೆಲ್ಲ ಎತ್ತಿ ಗಾಡಿಯಲ್ಲಿ ಇಟ್ಕೊಂಡು ಇನ್ನೇನ್ ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾರೆ. ಆಗ ಇನ್ನೊಂದ್ ಸೋಲ್ಜರ್ ಬಂದ್ ಹೇಳ್ತಾನೆ, ಸರ್ ಯಾಂಗ್ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ. ಯಾಂಗ್ ಬೇರೆ ಯಾರು ಅಲ್ಲ, ಈ ಸೋಲ್ಜರ್ಸ್ ಅಲ್ಲಿ ಒಬ್ಬ ಮ್ಯಾಪ್ ನ ನೋಡಿರ್ತಾನಲ್ಲ, ಹಾಸ್ಪಿಟಲ್ ಕಡೆ ಹೋಗ್ಬಿಟ್ಟಿರ್ತಾನಲ್ಲ ಸಪರೇಟ್ ಆಗಿ, ಅವನೇ ಅವ್ನು ಇನ್ನೂ ಬಂದಿರೋದಿಲ್ಲ. ಅದನ್ನ ಹೇಳ್ದಾಗ ಇವ್ರಿಗೆ ಇಲ್ಲಿಂದ ಹೋಗಕ್ ಮನ್ಸಿಲ್ಲ, ಫಸ್ಟ್ ಅವ್ನು ಎಲ್ಲಿದ್ದಾನೆ ಅಂತ ಕಂಡಿಡಿಬೇಕು ಅಂತ ಹೇಳಿದಾಗ ಇವ್ರ ಚೀಫ್ ಇರ್ತಾರಲ್ಲ ಕಿಮ್ಮನ್ ಅವ್ರು ಹೇಳ್ತಾರೆ, ಒಬ್ಬರಿಗೋಸ್ಕರ ನಾವ್ ಹಂಗ್ ಹುಡ್ಕೊಂಡು ಹೋಗಕ್ ಆಗೋದಿಲ್ಲ, ಅವ್ನೆಲ್ಲ ಹೋಗಿರ್ತಾನೆ, ನಾವ್ ಫಸ್ಟ್ ಇದನ್ನೆಲ್ಲ ತಗೊಂಡ್ ಹೋಗ್ಬಿಟ್ಟು ಸ್ಟೇಡಿಯಂ ಅಲ್ಲಿ ಇಟ್ಬಿಟ್ಟು ಆಮೇಲೆ ಮತ್ತೆ ಬಂದು ಅವ್ನ ಹುಡ್ಕೋಣ ಅಂತ ಹೇಳ್ತಾರೆ. ಬಟ್ ಇವನ್ಗೆ ಇನ್ನೊಬ್ಬನ್ಗೆ ತುಂಬಾನೇ ಕೋಪ ಬರುತ್ತೆ. ನಮ್ ಟೀಮ್ ಅಲ್ಲಿ ಒಬ್ಬ ಮಿಸ್ ಆಗಿದ್ದಾನೆ ಅಂತ ಹೇಳಿದ್ರೆ ನೀವ್ ಹೆಂಗ್ ಅಷ್ಟು ಕೇರ್ಲೆಸ್ ಆಗಿ ಬಿಡ್ತೀರಾ ಅಂತ ಹೇಳಿದಾಗ ನಮಗ್ ಬೇರೆ ದಾರಿ ಇಲ್ಲ, ಇನ್ನೇನ್ ಮಾಡೋದು, ಈಗಾಗ್ಲೇ ತುಂಬಾ ಲೇಟ್ ಆಗಿದೆ, ನಾವ್ ಫಸ್ಟ್ ಹೋಗ್ಬೇಕು ಅಂತ ಹೇಳ್ತಾನೆ. ಇವ್ರು ಇಲ್ಲಿ ತರ ಮಾತಾಡ್ತಾ ಇದ್ರೆ ಇನ್ನೊಂದ್ ಕಡೆ ಸ್ಟೇಡಿಯಂ ನ ತೋರಿಸ್ತಾರೆ. ಅಲ್ಲಿ ಆ ಕಮಾಂಡರು ಮತ್ತೆ ಜಂಗನ್ ಅವ್ರಿಬ್ರು ಸೇರ್ಕೊಂಡು ಏನೋ ಒಂದು ಪ್ಲಾನ್ ನ ಮಾಡಿರ್ತಾರೆ. ಏನಂದ್ರೆ ಇವನ ಲೇಡಿನ ಗಟ್ಟಿಯಾಗಿ ಇಟ್ಕೊಂಡು ನಿಂತಿರ್ತಾನೆ ಕಮಾಂಡರು. ಆಗ ಅವ್ನ ಆ ಕಡೆಯಿಂದ ಜೀಪ್ ನ ಸ್ಪೀಡ್ ಆಗಿ ಓಡಿಸ್ಕೊಂಡ್ ಬಂದು ಆ ಬಾಂಬ್ ಮೇಲೆ ನಿಲ್ಸ್ಬಿಡ್ಬೇಕು. ಕರೆಕ್ಟ್ ಆಗ ಕಾರ್ ಬರೋ ಟೈಮ್ಗೆ ಇವ್ರ ಆ ಕಡೆ ಜಂಪ್ ಆಗ್ಬಿಡ್ತಾರೆ. ಆಗ ಬಾಂಬ್ ಹಂಗೆ ಬ್ಲಾಸ್ಟ್ ಆಗುತ್ತೆ. ಇದೇ ಇವ್ರ ಪ್ಲಾನ್. ಅದೇ ತರ ಅವ್ರು ಎಕ್ಸಿಕ್ಯೂಟಿವ್ ಮಾಡ್ತಾರೆ. ಅದೇ ಫಸ್ಟ್ ಬಾಂಬ್ ಬ್ಲಾಸ್ಟ್ ಆಗಲ್ಲ, ಏನಪ್ಪಾ ಇದು ಬಾಂಬ್ ಬ್ಲಾಸ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಮಳೆ ಬಿತ್ತಲ್ವಾ ಏನೋ ಆಗಿರುತ್ತೆ ಬಿಡು ಅನ್ಕೊಳ್ತಾರೆ. ಅದು ಇವ್ರು ಎದ್ದು ಸ್ವಲ್ಪ ಮುಂದೆ ಬರ್ತಾರೆ ನೋಡಿ, ಡಮ್ ಅಂತ ಬ್ಲಾಸ್ಟ್ ಆಗ್ಬಿಡುತ್ತೆ. ಈ ಸೌಂಡ್ ಇಲ್ಲಿ ಸೋಲ್ಜರ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ರಲ್ಲ ಮತ್ತೆ ಸ್ಟೇಡಿಯಂ ಹತ್ರ ಬರ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಕೇಳಿಸುತ್ತೆ. ಇದನ್ನ ಕೇಳಿಸ್ಕೊಂಡ್ಮೇಲಂತೂ ಚೀಫ್ ಇನ್ನು ನಾವೆಲ್ಲೂ ಹೋಗಿ ಹುಡ್ಕಕ್ಕಾಗಲ್ಲ, ಫಸ್ಟ್ ಅಲ್ಲಿ ಏನಾಗಿದ್ಯೋ ನಾವ್ ಅದನ್ನ ಹೋಗಿ ನೋಡ್ಬೇಕು ಅಂತ ಹೇಳ್ತಾನೆ. ಇವ್ರಿಗೂ ಬೇರೆ ದಾರಿ ಇಲ್ದೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳು ಮೇಲಿಂದ ಬಂದ್ ದಪ್ಪ ಅಂತ ಬಿದ್ದಿರ್ತಾಳಲ್ಲ, ಪಾಪ ನೋವಲ್ ತುಂಬಾನೇ ನರಳ್ತಾ ಇರ್ತಾಳೆ. ಆ ಟೈಮಲ್ಲಿ ನೋಡಿದ್ರಲ್ಲ ಮಾನ್ಸ್ಟರ್ ಸೌಂಡ್ ಬರ್ತಾ ಇರುತ್ತೆ. ಏನಂತ ನೋಡಿದ್ರೆ ಆ ಜಾಗದಲ್ಲಿ ತುಂಬಾನೇ ಮಾನ್ಸ್ಟರ್ಸ್ ಇರುತ್ತೆ. ಎಲ್ಲ ಇವಳನ್ನ ಅಟ್ಯಾಕ್ ಮಾಡಕ್ ಶುರು ಮಾಡುತ್ತೆ. ಪಾಪ ಇವಳಿಗೂ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಅಲ್ಲಿ ಇಲ್ಲಿ ಅಂತ ತಪ್ಪಿಸ್ಕೊಂಡು ಹಂಗೆ ಮೇಲೆ ಹತ್ಕೊಂಡು ಹೋಗ್ತಾಳೆ. ಅದೊಳೊಂದು ಮಾನ್ಸ್ಟರ್ ಇವಳ ಫುಲ್ ಆಗಿ ಅಟ್ಯಾಕ್ ಮಾಡಕ್ ಹತ್ರ ಬಂದ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ನಮ್ ಹೀರೋ ರೆಕ್ಕೆ ತರ ಒಂದ್ ಬರುತ್ತಲ್ಲ, ಆ ತರದ್ ಮತ್ತೆ ಬಂದ್ ಇವಳನ್ನ ಕಾಪಾಡುತ್ತೆ. ಎಲ್ಲಾ ಮಾನ್ಸ್ಟರ್ಸ್ ಹಂಗೆ ಕೆಳಗಡೆ ದಪ್ಪಂತ ಬಿದ್ಬಿಡುತ್ತೆ. ನಮ್ ಹೀರೋಯಿನ್ ಏನ್ ನಡೀತದೆ ಅಂತಾನೆ ಗೊತ್ತಿಲ್ಲ. ಅವಳಂಗೆ ಶಾಕಿಂಗ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಕೆಳಗಡೆ ಫುಲ್ ಹೊಗೆ ಇರೋದ್ರಿಂದ ಯಾರಿದ್ದಾರೆ ಏನು ಅಂತ ಅವಳು ಕಾಣಿಸ್ತಾ ಇಲ್ಲ. ಆದ್ರೆ ಇನ್ ಸ್ವಲ್ಪ ಹೊತ್ತಲ್ಲಿ ಅಲ್ಲಿರೋ ಡೋರ್ ಓಪನ್ ಆಗುತ್ತೆ, ಫುಲ್ ಹೊಗೆ ಎಲ್ಲ ಕಡಿಮೆ ಆಗುತ್ತೆ. ಆಮೇಲೆ ನಮ್ ಹೀರೋಯಿನ್ ಹಂಗೆ ಹುಡ್ಕೊಂಡು ಹೊರಗಡೆ ಹೋಗಿ ನೋಡ್ತಾಳೆ. ಆಕ್ಚುಲಿ ಇವಾಗ ಬಂದು ಕಾಪಾಡಿರೋದು ಅವ್ರ ಅಣ್ಣ ಅಂತ ಅನ್ಕೊಂಡಿರ್ತಾಳೆ. ಅದಕ್ಕೆ ಅವ್ರ ಅಣ್ಣ ಹೆಸರನ್ನ ಕರ್ಕೊಂಡು ನೀನ್ ಎಲ್ಲಿದ್ಯಾ, ನೀನ್ ಹೆಂಗಿದ್ರು ಪರವಾಗಿಲ್ಲ ಬಾ ನನ್ ಮುಂದೆ, ನೀನ್ ಮಾನ್ಸ್ಟರ್ ಆಗಿದ್ರು ಪರವಾಗಿಲ್ಲ, ಪ್ರತಿ ಒಂದ್ಸತಿ ಬಂದ್ ನನ್ನ ಕಾಪಾಡ್ತಾ ಇದೆಯಾ, ಆದ್ರೆ ನನ್ ಕಣ್ಣಕ್ ಕಾಣಿಸ್ತಾ ಇಲ್ಲ, ಬಾ ಅಣ್ಣ ಅಂತ ಹೇಳ್ಬಿಟ್ಟು ಹಂಗೆ ಅಳ್ಕೊಂಡ್ ಬರ್ತಾ ಇರ್ತಾಳೆ. ಆ ಟೈಮಲ್ಲಿ ಇದಕ್ಕೂ ಮುಂಚೆ ಇದ್ಲಲ್ಲ ಒಂದ್ ಚಿಕ್ಕ ಹುಡುಗಿ, ಆ ಹುಡುಗಿ ಬಂದಲ್ಲಿ ನಿಂತ್ಕೊಳ್ತಾಳೆ. ಜೊತೆಗೆ ಇವಳನ್ನ ಫಾಲೋ ಮಾಡ್ಕೊಂಡು ಅಂದ್ರೆ ನಮ್ ಹೀರೋಯಿನ್ ಫಾಲೋ ಮಾಡ್ಕೊಂಡು ಒಬ್ಬ ಬಂದಿದ್ದಲ್ಲ, ಅವ್ನ್ ಕೂಡ ಈಗ ಜಾಂಬಿ ಆಗ್ಬಿಟ್ಟಿರ್ತಾನಲ್ಲ, ಅವನು ಇರ್ತಾನೆ. ಅದ್ರಲ್ಲೂ ಚಿಕ್ಕ ಹುಡುಗಿ ಕೈಗೆ ರೆಡ್ ಕಲರ್ ಬಟ್ಟೆ ಕಟ್ಕೊಂಡಿರ್ತಾಳೆ. ಅದನ್ನ ನೋಡಿ ನಮ್ ಹೀರೋಯಿನ್ ಏನೋ ಅರ್ಥ ಆಗುತ್ತೆ. ಆದ್ರೆ ಜಾಂಬಿ ಇರುತ್ತಲ್ಲ ಹಿಂದ್ಗಡೆ, ಇಲ್ಲ ಚಿಕ್ಕ ಹುಡುಗಿನ ಅಟ್ಯಾಕ್ ಮಾಡ್ಬಿಡುತ್ತೋ ಅಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ ಹಂಗೆ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ಎಪಿಸೋಡ್ ಕೂಡ ಮುಗೀತು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದಲ್ಲ. ಆದ್ರೆ ನಾನು ಸ್ಟಾರ್ಟಿಂಗ್ ಎಲ್ಲ ಹೇಳ್ದಂಗೆ ತುಂಬಾನೇ ಸಾರಿ. ಇನ್ಮೇಲೆ ಮಿಸ್ ಆಗೋದಿಲ್ಲ, ಡೈಲಿ ಒಂದೊಂದು ಎಪಿಸೋಡ್ ಬಂದ್ಬಿಡುತ್ತೆ. ಮತ್ತೆ ನಿಮ್ಮನ್ನ ಸ್ವೀಟ್ ಹೋಮ್ ಸೀಸನ್ 2 ನ 5th ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಥ್ಯಾಂಕ್ ಯು.